ಆಸಿಡ್ಸ್ ಅಂಡ್ ಬೇಸಸ್ ಏನಾದ್ರೂ ಅಂದಾಜಿದ್ಯಾ? ಇದ್ರ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಆಸಿಡ್ಸ್ ಅಂಡ್ ಬೇಸಸ್ ಬಗ್ಗೆ ಈಗ ನಾವು ಸ್ಟಾರ್ಟ್ ಮಾಡ್ತಿರೋದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಸೈನ್ಸ್ಗೆ ಏನಂತೀರಾ? ಸೈನ್ಸ್ ಅಂತ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಫಸ್ಟ್ಗೆ ಬೇಸಿಕ್ಸ್ ನೋಡ್ಕೊಳ್ಳೋಣ. ಆಸಿಡ್ಸ್ ಅಂದ್ರೇನು, ಬೇಸಸ್ ಅಂದ್ರೇನು, ಮೆಟಲ್ಸ್ ಲೋಹಗಳಂದ್ರೇನು, ಅಲೋಹಗಳಂದ್ರೇನು, ಆಮೇಲೆ ಅದೆಲ್ಲ ಮುಗಿಸಿದ್ಮೇಲೆ ಕಾರ್ಬನ್ ಅಂದ್ರೇನು, ಅದರ ಕಂಪೌಂಡ್ಸ್ ಯಾವುದೆಲ್ಲ ನೋಡಿ. ಆಮೇಲೆ ಡಿಫೆನ್ಸ್ ಟೆಕ್ನಾಲಜಿ ನೋಡೋಣ, ನ್ಯೂಕ್ಲಿಯರ್ ಟೆಕ್ನಾಲಜಿ ನೋಡೋಣ, ಆಮೇಲೆ ನಿಮ್ಮ ಸ್ಪೇಸ್ ಬಾಹ್ಯಾಕಾಶ ಅದನ್ನ ನೋಡೋಣ. ಅದಾದ್ಮೇಲೆ ನಿಮ್ದು ಇದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿದಿರೋದು. ಅದ್ರ ಮಧ್ಯೆ ಕ್ವಶನ್ ಪೇಪರ್ ಡಿಸ್ಕಸ್ಸು ಮಾಡೋಣ. ಆಮೇಲೆ ನಿಮ್ದು ಬಾಹ್ಯಾಕಾಶ ಆದ್ಮೇಲೆ ಯಾವ್ದು ಬರುತ್ತೆ? ನಾರ್ಮಲ್ ಬಯಾಲಜಿ, ಸೆಲ್ ಏನಂತೀರ ಸೆಲ್ಗೆ? ಜೀವಕೋಶ. ಜೀವಕೋಶಗಳೇನೇ ಒಳಗಡೆ ಏನೇನು ಬರ್ತವೆ ಅದನ್ನೆಲ್ಲ ನೋಡೋಣ. ನಾರ್ಮಲ್ ಬಯಾಲಜಿಯಲ್ಲಿ ಏನೇನು ಕಾನ್ಸೆಪ್ಟ್ ಬರ್ತವೆ ಅದನ್ನ ನೋಡೋಣ. ಆಮೇಲೆ ಬಯೋಟೆಕ್ನಾಲಜಿ ಕಾನ್ಸೆಪ್ಟ್ಸ್ ಇದಾವೆ, ಅದನ್ನ ನೋಡೋಣ. ರೋಗಗಳು ಬೇರೆ ಬೇರೆ ಎಲ್ಲ ಇದಾವೆ, ಹೌದಾ? ಸೊ ಅದನ್ನ ನೋಡೋಣ. ವೈಟಮಿನ್ಸ್, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲನೂ ಬರ್ತವೆ, ಮತ್ತೆ ಅವನು ನೋಡೋಣ. ಸೊ ಅದಾದ್ಮೇಲೆ ಎಲ್ಲಾದ್ಮೇಲೆ ಕಂಪ್ಲೀಟ್ ಆಗೋಗುತ್ತೆ. ಸೊ ಇಷ್ಟು ಪೋರ್ಷನ್ಸ್ ನಿಮ್ದು, ಇಷ್ಟು ಚಾಪ್ಟರ್ಸ್ ಬರ್ತವೆ ನಿಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ. ನಾನು ಬ್ರೀಫ್ ಆಗಿ ಹೇಳಿರೋದು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಯಾವ್ದ್ಯಾವ್ದು ಬರುತ್ತೆ ಅಂತ. ಓಕೆನಾ? ಫೈನ್, ಡನ್. ಆಮ್ಲಗಳು ಮತ್ತು ಹೇಳಿ, ಆಮ್ಲಗಳು ಮತ್ತು ಕ್ಷಾರಗಳು, ಆಸಿಡ್ಸ್ ಅಂಡ್ ಬೇಸಸ್. ಏನು ಆಸಿಡ್ ಅಂದ್ರೆ, ಬೇಸಸ್ ಅಂದ್ರೆ? ಹುಳಿ ಮತ್ತು ಕಹಿಯ ಅಥವಾ ಸೋರ್ ಟೇಸ್ಟ್ ಅಂದ್ರೆ ಸಪ್ಪೆ. ಕಹಿ ಅಲ್ಲ, ಸಪ್ಪೆ ಕ್ಷಾರ ಅಂದ್ರೆ, ಹೌದಾ? ಹುಳಿ ಪದಾರ್ಥಕ್ಕೆ ಆಸಿಡ್ಸ್ಗೆ ಎಕ್ಸಾಂಪಲ್ಸ್ ಹೇಳ್ಬೋದಾ? ಲಿಂಬೆ ಹಣ್ಣು, ಹೌದಾ? ಆರೆಂಜ್. ಓಕೆ, ಎನಿ ಪ್ರಾಬ್ಲಮ್? ಇನ್ ಮೈ ಕ್ಲಾಸ್ ಐ ರಿಕ್ವೆಸ್ಟ್ ಯು ಟು ಸಿಟ್ ಡೌನ್ ಅಂಡ್ ಲಿಸನ್ ಟು ಮೀ. ಯಾರಿಗೆ ನ್ಯೂಸ್ ಪೇಪರ್ ಬೇಕು? ಸರ್ಗ? ಓಕೆ, ಬೇಗ ಕೊಡಿ. ಪ್ಲೀಸ್ ಕಮ್ ಬ್ಯಾಕ್ ಟು ಕ್ಲಾಸ್. ಚತುರ್, ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಸಿಟ್ ಹಿಯರ್. ಐ ವಾಂಟ್ ಯು ಟು ಕಮ್ ಫಾರ್ವರ್ಡ್. ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಜೀವನದಲ್ಲಿ ಮುಂದೆ ಕುತ್ಕೊಳ್ಬೇಕು ಕ್ಲಾಸಲ್ಲಿ. ಆಸಿಡ್ಸ್ ಬೇಸಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಓದಿದ್ದೀರಾ ಆಲ್ರೆಡಿ? ಓದಿದ್ದೀರಿ, ಕರೆಕ್ಟಾ? ಸೊ ಕ್ಲಾಸ್ ಬೇಡವಾ ನಿಮ್ಗೆ? ಕೇಳ್ತೀರಾ ಅಂದ್ರೆ ಮುಂದೆ ಬನ್ನಿ. ನಂಗೆ ಅಸಲಿ ತನಕ ನನಗೆ ಹೇಳಕ್ ಆಗಲ್ಲ, ಮುಂದೆ ಬನ್ನಿ. ಸೊ ದಟ್ ಜಾಸ್ತಿ ಇಂಟ್ರಾಕ್ಷನ್ ಇರುತ್ತೆ ನಮಗೂ ನಿಮ್ಗೂ. ಓಕೆ, ಅಷ್ಟೆಲ್ಲ ಖಾಲಿ ಬಿಟ್ಟು ಅಲ್ಲಿ ಕೂತಿದ್ದಾರೆ ಅವರು. ಓಕೆ, ಹಾ ಇರ್ಲಿ, ಫೈನ್. ಸೊ ಹೇಳಿದ್ರೆ ಆಸಿಡ್ಸ್ಗೆ ಎಕ್ಸಾಂಪಲ್. ಬೇಸಿಗೆ ಎಕ್ಸಾಂಪಲ್ ಹೇಳ್ಬೋದಾ? ಸಾಬೂನು, ನಿಮ್ಮ ಬಟ್ಟೆ ಒಗೆಯೋ ಸಾಬೂನು, ಹೌದಾ? ಕೈ ತೊಳ್ಕೊಳ್ತೀರಾ, ಹ್ಯಾಂಡ್ ವಾಶ್, ಹೌದಾ? ಸೊ ಎಲ್ಲ ಬೇಸ್ ಎಕ್ಸಾಂಪಲ್. ನಿಮ್ಮ ಕ್ಷಾರಗಳು, ಹೌದಾ? ಸೊ ಇದು ಆಸಿಡ್, ಇದು ಬೇಸ್ ಅಂತ ಯಾವ್ದ್ರ ಮೇನ್? ಪಿ ಎಚ್ ಸ್ಕೇಲ್ ಇಂದ ಹೇಳ್ತಿರ್ತೀರ, ಹೌದಾ? ಪಿ ಎಚ್ ಸ್ಕೇಲ್, ಕರೆಕ್ಟಾ? ಸೊ 0 ಇಂದ, ಓಕೆ, ಹಾ ಹೇಳಿ, ಇಲ್ಲಿಂದ ಇಲ್ಲಿಗೇನು? ಆಮ್ಲ, ಆಸಿಡ್. ಇಲ್ಲಿಂದ ಇಲ್ಲಿಗೆ 7 ನ್ಯೂಟ್ರಲ್, ಹೌದಾ? ಕರೆಕ್ಟಾ? ಸೊ ಇಲ್ಲಿಂದ ನೀವು ಇಲ್ಲಿಗೆ ಬರ್ತಾ ಇದ್ದೀರಾ, 1 2 3 4 5 6. ಸೊ ಅಸಿಡಿಟಿ ಏನಾಯ್ತು? ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀರಾ, ಬೇಸ್ ಏನಾಯ್ತು? ಜಾಸ್ತಿ ಆಯ್ತು, ಹೌದಾ? ಗೊತ್ತಾಯ್ತಾ? ಆಸಿಡ್ಸ್ ಅಂಡ್ ಬೇಸಸ್, ಆಮ್ಲಗಳು ಮತ್ತು ಕ್ಷಾರಗಳು. ಈಗ ಆಮ್ಲಗಳು, ಆಸಿಡ್ಸ್.
ಆಸಿಡ್ಸ್ ಎಂದರೆ ನೀರಿನಲ್ಲಿ ಕರಗಿದಾಗ ಏನ್ ಕೊಡ್ತವೆ ಇವು? ಹೈಡ್ರೋಜನ್ ಅಯಾನ್ ಅಥವಾ H+ ಅಯಾನ್ ಕೊಡುತ್ತೆ. ಸೊ ಯಾವ ಕಂಪೌಂಡ್ ಅಥವಾ ಯಾವ ಪದಾರ್ಥ ನೀರಿನಲ್ಲಿ ಕರಗಿದಾಗ H+ ಅಯಾನ್ ಕೊಡುತ್ತೆ ಅಥವಾ ಹೈಡ್ರೋಜನ್ ಅಯಾನ್ ಕೊಡುತ್ತೆ, ಅದಕ್ಕೆ ಏನಂತಾರೆ? ಆಸಿಡ್ಸ್ ಅಂತ ಹೇಳ್ತಾರೆ. ಲಕ್ಷಣ ಏನು ನಿಮ್ದು? ಹೌದಾ? ಹುಳಿ ಟೇಸ್ಟ್ ಏನಿರುತ್ತೆ? ಹುಳಿ ಇರುತ್ತೆ. ಹೌದಾ? ನಿಮ್ಮ ಲಿಂಬೆ ಹಣ್ಣು, ಹುಣಸೆ ಹಣ್ಣು ಎಲ್ಲಾನು, ಅಥವಾ ಸಿಟ್ರಸ್ ಫ್ರೂಟ್ಸ್ ಏನಂತೀರ, ಆರೆಂಜ್, ಲೆಮನ್. ಸೊ ನೀಲಿ ಇದು ಒಂದು ಎಕ್ಸಾಂಪಲ್. ಇದು ಟೆಸ್ಟ್ ಮಾಡಿದಿರಾ ನಿಮ್ಮ ಹೈಸ್ಕೂಲಲ್ಲೆಲ್ಲ? ಲಿಟ್ಮಸ್ ಪೇಪರ್ ತಗೊಂಡು ಅದನ್ನ ಒದ್ದೆ ಮಾಡಿದಾಗ ಪೇಪರ್ನ ಕಲರ್ ಚೇಂಜ್ ಆಗುತ್ತೋ ಇಲ್ವೋ? ಈ ಎಕ್ಸ್ಪೆರಿಮೆಂಟ್ ನಿಮ್ ಸ್ಕೂಲಲ್ಲಿ ಮಾಡಿದ್ರೋ ಇಲ್ವೋ? ಮಾಡಿದೀರಾ? ಸೊ ಅಲ್ಲಿ ಏನಾಗುತ್ತೆ? ನೀಲಿ ಲಿಟ್ಮಸ್ ಕಾಗದ ಏನಾಗುತ್ತೆ? ರೆಡ್ ಆಗುತ್ತೆ. ಹೌದಾ? ಮತ್ತೆ ಇನ್ನೊಂದು, ಲೋಹಗಳೊಂದಿಗೆ ಕ್ರಿಯೆ ಆದಾಗ ಏನಾಗುತ್ತೆ? ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಅಂದ್ರೆ ನಿಮ್ಮ ಲೋಹಗಳು ಅಥವಾ ಮೆಟಲ್ಸ್, ಲೋಹಗಳು ಅಂದ್ರೆ ಮೆಟಲ್ಸ್, ಆಯ್ತಾ? ಈ ಮೆಟಲ್ಸ್ ಜೊತೆಗೆ ನೀವು ಆಸಿಡ್ಸ್, ಮೇ ಬಿ ಫಾರ್ ಎಕ್ಸಾಂಪಲ್ HCl ಅಂತ ಹೇಳ್ಬೋದಾ? ಹೈಡ್ರೋಕ್ಲೋರಿಕ್ ಆಸಿಡ್, ಇದೊಂದು ಆಸಿಡ್. ರಿಯಾಕ್ಟ್ ಆದಾಗ ಏನಾಗುತ್ತೆ? ಸೊ ಮೆಟಲ್ಸ್ ಪ್ಲಸ್ HCl ಆಡ್, ಮೆಟಲ್ ಮೇಲೆ, ಮೆಟಲ್ ಅಂದ್ರೆ ನಿಮ್ದು ಹೆಬಿ ಲೋಹಗಳು ಯಾವ್ದೆಲ್ಲ? ಕಬ್ಬಿಣ, ತಾಮ್ರ, ಇವೆಲ್ಲ. ಸೊ ಇದಕ್ಕೆ ನಾನು HCl ಹಾಕ್ತೇನೆ, ಏನಾಗುತ್ತೆ ಆಗ? ಸೊ ಸಾರಿ, ಹೈಡ್ರೋಜನ್ ಏನ್ ಬಿಡುಗಡೆ ಆಗುತ್ತೆ? ಹೈಡ್ರೋಜನ್ ಬಿಡುಗಡೆ ಆಗುತ್ತಾ? H, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಓಕೆನಾ? ನೆಕ್ಸ್ಟ್, pH ಮೌಲ್ಯ 7ಕ್ಕಿಂತ ಕಡಿಮೆ ಆಗಿರುತ್ತೆ. ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ನಿಂಬೆ ರಸ, ವಿನೆಗರ್. ವಿನೆಗರ್ ಎಲ್ಲಿ ಯೂಸ್ ಮಾಡ್ತೀರಾ ವಿನೆಗರ್ನ? ಎಗ್ ರೈಸ್ ಅಲ್ಲಿ ಯೂಸ್ ಮಾಡ್ತೀರಾ? ಅದೇ ಅಡಿಗೆಯಲ್ಲಿ ಯೂಸ್ ಮಾಡ್ತೀರಾ ವಿನೆಗರ್, ಹೌದಾ? ಯಾಕೆ? ಮೇನ್ ಆಗೋದು ಹುಳಿ ರುಚಿ ಬರುತ್ತೆ, ಹೌದಾ? ಅದಕ್ಕೆ ಯೂಸ್ ಮಾಡ್ತೀರಾ. ಈಗ ಕ್ಷಾರಗಳು ಎಂದರೆ ನೀರಿನಲ್ಲಿ ಕರಗಿದಾಗ ಏನ್ ಕೊಡುತ್ತೆ? ಆಸಿಡ್ಸ್ ಏನ್ ಕೊಡ್ತಿತ್ತು? H+ ಅಯಾನ್ಸ್ ಕೊಡ್ತಿತ್ತು, ಹೈಡ್ರೋಜನ್ ಅಯಾನ್ ಕೊಡ್ತಿತ್ತು, ಹೌದಾ? ಬೇಸ್ ಕ್ಷಾರಗಳು ನೀರಿನಲ್ಲಿ ಕರಗಿದಾಗ ಏನ್ ಕೊಡುತ್ತೆ? OH-, ನಿಮ್ಮ ಹೈಡ್ರಾಕ್ಸೈಡ್ ಅಯಾನ್, ಹೌದಾ? ಕರೆಕ್ಟಾ? ಇದರ ಲಕ್ಷಣ ಏನು? ರುಚಿ ಕಹಿಯಾಗಿರುತ್ತೆ. ಸರಿ, ರುಚಿ ಕಹಿಯಾಗಿರುತ್ತೆ. ನೆಕ್ಸ್ಟ್, ಇದನ್ನ ಸ್ಪರ್ಶ ಮಾಡಿದಾಗ, ಟಚ್ ಮಾಡಿದಾಗ ಏನಾಗುತ್ತೆ? ಏನ್ ಫೀಲ್ ಆಗುತ್ತೆ? ಜಾರುತ್ತೆ, ಹೌದಾ? ಸೊಪ್ಪುಗಟ್ಟಿದಂತೆ ಇರುತ್ತವೆ, ಅಂದ್ರೆ ಸ್ಲಿಪ್ಪರಿ, ಜಾರುತ್ತೆ ಅಂತ. ನೆಕ್ಸ್ಟ್, ಕೆಂಪು ಲಿಟ್ಮಸ್ ಕಾಗದವನ್ನು ಅಲ್ಲಿ ಏನಾಗಿತ್ತು? ಇದು ಸೊ pH ಮೌಲ್ಯ ತುಂಬಾ ಈಸಿ ಇದೆ ಅಲ್ಲ ಸೈನ್ಸ್? ತುಂಬಾ ಈಸಿ. ಎಷ್ಟು ಈಸಿ ಅಂತ ಹೇಳಿದ್ರೆ ನಾಳ್ದು ಕ್ಲಾಸಲ್ಲಿ ಅಳ್ತೀರಾ ನೀವು, ಅಷ್ಟು ಈಸಿ. ಆಯ್ತಾ? ಮ್ಯಾಮ್ ಏನ್ ಹೇಳ್ತಾ ಇದ್ದೀರಾ, ಎಲ್ಲ ಹೋಗ್ತಾ ಇದೆ ಅಲ್ಲ ಮೇಡಮ್ ಅಂತ ಹೇಳಿ ಅಲ್ವಾ? ಚತುರಿ ಸ್ಮೈಲಿಂಗ್. ಹೇಳಿ ಯಾವ್ದೆಲ್ಲ ಎಕ್ಸಾಂಪಲ್? ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸಾಬೂನು ನೀರು, ಚೂನಾ ನೀರು ಅಂದ್ರೆ ಸುಣ್ಣದ ನೀರು, ಚೂನಾ ನೀರು ಅಂದ್ರೆ ಸುಣ್ಣದ ನೀರು, ಆಯ್ತಾ? ಎಕ್ಸಾಂಪಲ್ಸ್ ಹೇಳಿರೋದು ನಾನು ಬೇಸಸ್ಗೆ. ಕ್ಷಾರಗಳಿಗೆ ಬರಿತಿದ್ರಾ ಉದಾಹರಣೆಗಳು, ಆಯ್ತಾ? ಈಗ ಅಪ್ಲೈಡ್ ಲೆವೆಲ್ಗೆ ಬಂದ್ವಿ. ಬೇಸಿಕ್ಸ್ ಎಲ್ಲ ಮುಗೀತು, ಆಸಿಡ್ಸ್ ಅಂಡ್ ಬೇಸಸ್. ಅಪ್ಲೈಡ್ ಲೆವೆಲ್ ಅಲ್ಲಿ ಹುಳುಕು ಹಲ್ಲು ಎಲ್ಲರಿಗೂ ಆಗಿದೆ, ಹೌದಾ? ಯಾರು ಆಗಿಲ್ವಾ? ವೆರಿ ಗುಡ್ ದೆನ್. ಅಂದ್ರೆ ಚಾಕ್ಲೇಟ್ ತಿಂತಿಲ್ಲ ಅಂತ ಅರ್ಥ, ಸ್ವೀಟ್ಸ್ ತಿನ್ನಲ್ಲ ಅಂತ ಅವರು ಜಾಸ್ತಿ. ಯಾರು ಜಾಸ್ತಿ ಸ್ವೀಟ್ಸ್ ತಿಂತಾರೆ, ಚಾಕ್ಲೇಟ್ಸ್ ತಿಂತಾರೆ, ಅವ್ರಿಗೆ ಹುಳುಕು ಹಲ್ಲು ಸಾಮಾನ್ಯವಾಗಿ ಕಂಡು ಬರುತ್ತೆ, ಹೌದಾ? ಏನಕ್ಕೆ ಈ ತರ ಆಗುತ್ತೆ ಹೇಳಿ?
ಏನಾಗುತ್ತೆ? ಎಸ್, ವೆರಿ ಗುಡ್. ಏನಾಗುತ್ತೆ ಅಂದ್ರೆ ಹಲ್ಲಿನ ಮೇಲೆ ಒಂದು ಪದರ ಇರುತ್ತೆ, ಅದಕ್ಕೆ ಏನಂತಾರೆ? ಎನಾಮೆಲ್ ಅಂತ ಕರೀತಾರೆ. ಈ ವೈಟ್ ಕಲರ್ ಏನು ಲೇಯರ್ ಇರುತ್ತೆ ಅದಕ್ಕೆ ಎನಾಮೆಲ್ ಅಂತ ಹೇಳ್ತಾರೆ, ಹಲ್ಲಿನ ಮೇಲೆ ಇರೋದು. ಆ ಎನಾಮೆಲ್ಗೆ ಏನಾಗುತ್ತೆ ಅಂದ್ರೆ ಇದ್ರ ಮುಖ್ಯವಾಗಿ ಅದ್ರಲ್ಲಿ ಏನಿರುತ್ತೆ? ಎನಾಮೆಲ್ ಅಲ್ಲಿ ನಿಮ್ ಹಲ್ಲಲ್ಲಿ ಏನಿರುತ್ತೆ? ಕ್ಯಾಲ್ಸಿಯಂ ಇರುತ್ತೆ. ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ ನಿರ್ಮಿತವಾಗಿದೆ. ಈಗ ನೀವು ಯಾವುದೇ ಆಹಾರ, ನಿಮ್ಮ ಟೀ, ನಿಮ್ಮ ಕಾಫಿ, ಇದು ಆಸಿಡ್ ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ? ಜಾಸ್ತಿ ಇರುತ್ತೆ ತಾನೆ. ಇಟ್ಸ್ ಅನ್ ಆಸಿಡ್ ಕೈಂಡ್ ಆಫ್ ಏನಂತಾರೆ ಡ್ರಿಂಕ್, ಹೌದಾ? ನಿಮ್ಮ ಕೋಲ್ಡ್ ಡ್ರಿಂಕ್, ನೀವು ಥಮ್ಸ್ ಅಪ್, ಪೆಪ್ಸಿ, ಸೋಡಾ, ಕೋಕಾ ಕೋಲಾ ಯಾವುದೇ ಕುಡೀರಿ, ಆಯ್ತಾ? ಡರ್ಕೆ ಆಗಿ ಜೀತ್ಕೆ ಅಂತ ಕುಡಿತೀರಲ್ಲ, ಸೊ ಅದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅವೆಲ್ಲ ಏನ್ ಡ್ರಿಂಕ್ಸ್? ಅವೆಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಹೌದಾ? ಸೊ ಅಲ್ಲಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತಾ? ಕಡಿಮೆ ಇರುತ್ತೆ. ಪಿ ಎಚ್ ಕಮ್ಮಿ ಇರುತ್ತೆ, ಆಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹೌದಾ? ಸೊ ಆತರ ನೀವು ಟೀ ಕಾಫಿ ಡೈಲಿ ಕುಡಿತೀರಾ, ಹೌದಾ? ಕುಡ್ದಾಗ ಏನಾಗುತ್ತೆ? ಪಿ ಎಚ್ 5.5ಕ್ಕಿಂತ ಕಡಿಮೆಯಾದಾಗ, ಆತರ ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ಎನಾಮೆಲ್ ಏನಾಗುತ್ತೆ? ನಿಧಾನವಾಗಿ ಕರಗ್ತಾ ಬರುತ್ತೆ. ಓಕೆನಾ? ಈ ನಿಧಾನವಾಗಿ ಕರಗದೆ, ಎಸ್ಪೆಷಲಿ ಹೆಚ್ಚು ಸಕ್ಕರೆ ಇರುವ ಆಹಾರ ಇವುಗಳನ್ನು ಸೇವಿಸಿದಾಗ ಏನಾಗುತ್ತೆ? ಬಾಯಿಯ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ? ಆಮ್ಲಗಳನ್ನು ಉತ್ಪಾದಿಸುತ್ತವೆ. ಸಕ್ಕರೆ ತಿಂದ್ರಿ, ಸಕ್ಕರೆ ತಿಂದಾಗ ಏನಾಗುತ್ತೆ? ಒಳಗಡೆ ಬಾಯಲ್ಲಿ ನಮ್ದು ಬ್ಯಾಕ್ಟೀರಿಯಾ ಇರುತ್ತೋ ಇಲ್ಲೋ ಬಾಯಲ್ಲಿ ನಾರ್ಮಲ್ ಆಗಿ, ಆ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ? ಈ ಸಕ್ಕರೆ ನಾವು ತಿಂದ ತಕ್ಷಣ ಆಮ್ಲವನ್ನ ಉತ್ಪಾದಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ? ನಿಮ್ಮ ಬಾಯಲ್ಲಿರುವ ಪಿ ಎಚ್ ಏನಾಗುತ್ತೆ? ಕಡಿಮೆ ಆಗುತ್ತೋ ಇಲ್ವೋ? ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ? ಈ ಎನಾಮೆಲ್ ಕರಗುತ್ತಾ ಹೋಗುತ್ತೆ. ಎನಾಮೆಲ್ ಕರಗ್ತು ಅಂತಂದ್ರೆ ಎನಾಮೆಲ್ ಇಸ್ ಅ ಹಾರ್ಡ್ ಪ್ರೊಟೆಕ್ಟಿವ್ ಲೇಯರ್, ತುಂಬಾ ಗಟ್ಟಿಯಾಗಿರುವ ಪ್ರೊಟೆಕ್ಟಿವ್ ಲೇಯರ್, ಆಯ್ತಾ? ಆ ಪ್ರೊಟೆಕ್ಟಿವ್ ಲೇಯರ್ ಹೋಯ್ತು ಅಂತಂದ್ರೆ ಈಗೇನಾಗುತ್ತೆ? ನಿಮ್ಗೆ ಹುಳುಕು ಹಲ್ಲಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ಟೀರಿಯಾ ಈಸಿಯಾಗಿ ಎಂಟ್ರಿ ಆಗ್ಬೋದಾ ಹಲ್ಲು ಒಳಗಡೆ? ಕರೆಕ್ಟಾ? ಈಸಿಯಾಗಿ ಎಂಟ್ರಿ ಮಾಡುತ್ತೆ, ಕೊರಿತಾ ಹೋಗುತ್ತೆ, ಹೌದಾ? ಸೊ ಅವಾಗ ಏನಂತೆ? ಬಾಯಿಯ ಪಿ ಎಚ್ ಕಡಿಮೆ ಆಗುತ್ತದೆ ಮತ್ತು ಹಲ್ಲು ಕುಳಿತಿಕೆ ಅಥವಾ ಕ್ಯಾವಿಟೀಸ್ ಅಂತ ಹೇಳ್ತಾರೆ, ಹೌದಾ? ಇದೊಂದು ಹಲ್ಲು ಅಂತಂದ್ರೆ ಇಲ್ಲಿ ಈ ತರ ಕ್ಯಾವಿಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಆಸಿಡ್ಗೂ ಏನಂತಾರೆ? ರೂಟ್ ಕೆನಾಲ್ ಮಾಡ್ತಾರೆ ಇದಕ್ಕೆ. ಬಾಯಿಯ ಏನಂದ್ರೆ ಹುಳುಕು ಹಲ್ಲು, ಟೂತ್ ಡಿಕೆ. ಹುಳುಕು ಹಲ್ಲು ಹೇಗಾಗುತ್ತೆ ಅಂತ ಗೊತ್ತಾಯ್ತಾ? ಸ್ವೀಟ್ಸ್ ತಿಂದಾಗ ಏನಾಗುತ್ತೆ? ಬ್ಯಾಕ್ಟೀರಿಯಾ, ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಆಸಿಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಹೌದಾ? ಆಮ್ಲವನ್ನ ಉತ್ಪಾದಿಸುತ್ತೆ. ಆಮ್ಲ ಉತ್ಪಾದಿಸಿದಾಗ ಏನಾಗುತ್ತೆ? ಹಲ್ಲಿನ ಎನಾಮೆಲ್ ಕರಗಿ ಹೋಗುತ್ತೆ, ಹೌದಾ? ಕಡಿಮೆ ಆಗುತ್ತೆ. ಆವಾಗ ಬ್ಯಾಕ್ಟೀರಿಯಾಗೆ ಈಸಿ ಎಂಟರ್ ಆಗ್ಲಿಕ್ಕೆ ಒಳಗಡೆ, ಆಗ ಹಲ್ಲು ಹುಳುಕಿಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡನ್? ಅಂಡರ್ಸ್ಟುಡ್? ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್? ಈಗ ಇನ್ನೊಂದು, ಮಣ್ಣಿನ ಸಮತೋಲವನ್ನು ಕಾಯ್ದಿಟ್ಟುಕೊಳ್ಳಲು ಏನ್ ಮಾಡ್ತಾರೆ ರೈತರು ಅಂತ. ಚೂನ ಅಥವಾ ಸುಣ್ಣ, ಲೈಮ್. ಲೈಮ್ ಅಂತ ಕೇಳಿದ್ದೀರಾ? ಲೈಮ್ ಆರ್ ಸುಣ್ಣ. ಈಗ ನಿಮ್ಮ ರೈತರ ಭೂಮಿಯಲ್ಲಿ ಮಣ್ಣು ಸಮತೋಲನ ಆಗಿರ್ಬೇಕು. ಅದು ತುಂಬಾ ಆಸಿಡ್ ಆಗಿರ್ಬೋದು, ಬೇಸ್ ಪಿ ಎಚ್ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಹೌದಾ? ಸೊ ಪಿ ಎಚ್ ಅದನ್ನ ಕಾಯ್ದಿರ್ಕೊಳ್ಳಲು ಏನ್ ಮಾಡ್ತಾರೆ? ಕ್ಷಾರೀಯ ಪದಾರ್ಥ, ಬೇಸ್, ಅದೇ ನಿಮ್ಮ ಸುಣ್ಣ ಅಥವಾ ಲೈಮ್, ಇದನ್ನ ಹಾಕ್ತಾರೆ. ಅರ್ಥ ಆಯ್ತಾ? ಆವಾಗ ಮತ್ತೆ ಗೊಬ್ಬರ, ಯೂಶಲಿ ಗೊಬ್ಬರವನ್ನು ಹಾಕ್ತಾರೆ. ಗೊಬ್ಬರ ಏನು? ಆಮ್ಲೀಯ ಸ್ವಭಾವದ ಪದಾರ್ಥ. ಈಗ ನಿಮ್ಮ ಮಣ್ಣು ಆಸಿಡ್ ಆಗಿದೆ ಅಂತ ಅಂದ್ಕೊಳ್ಳೋಣ, ಆಸಿಡ್ ಪಿ ಎಚ್ ಕಮ್ಮಿ ಇದೆ ಅಂತ ಅಂದ್ಕೊಳ್ಳೋಣ. ಪಿ ಎಚ್ ಜಾಸ್ತಿ ಮಾಡ್ಬೇಕು, ಅವಾಗ ಏನ್ ಹಾಕ್ತಾರೆ? ಸುಣ್ಣ ಹಾಕ್ತಾರೆ, ಪಿ ಎಚ್ ಜಾಸ್ತಿ ಮಾಡ್ಲಿಕ್ಕೆ. ಈಗ
ನಿಮ್ಮ ಸೋಡಿಯಂ ಕ್ಲೋರೈಡ್ ಕಂಟೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಸೋಡಿಯಂ ಕಂಟೆಂಟ್ ಮಣ್ಣಿನಲ್ಲಿ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಈಗ ಏನ್ ಮಾಡ್ಬೇಕು? ಪಿ ಎಚ್ ಜಾಸ್ತಿ ಆಗಿದೆ, ಮಣ್ಣಿನ ಪಿ ಎಚ್ ಜಾಸ್ತಿ ಇದೆ, ಅದಕ್ಕೆ ಏನ್ ಹಾಕ್ತೀರಾ? ಆಸಿಡ್ ಹಾಕಲ್ಲ, ಗೊಬ್ಬರ ಹಾಕ್ತೀರಾ. ಆಯ್ತಾ? ಗೊಬ್ಬರ ಹಾಕ್ತೀರಾ. ಆಮ್ಲೀಯ ಸ್ವಭಾವದ ಪದಾರ್ಥವಾಗಿರುತ್ತೆ ಗೊಬ್ಬರ. ಓಕೆನಾ? ಹೇಳ್ತೀರಾ? ಪಿ ಎಚ್ ಜಾಸ್ತಿ ಮಾಡ್ಲಿಕ್ಕೆ ಏನ್ ಹಾಕ್ತೀರಾ? ಸುಣ್ಣ ಹಾಕ್ತೀರಾ. ಪಿ ಎಚ್ ಕಮ್ಮಿ ಮಾಡ್ಲಿಕ್ಕೆ ಏನ್ ಹಾಕ್ತೀರಾ? ಗೊಬ್ಬರ ಹಾಕ್ತೀರಾ. ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ಏನಂತ? ಮಣ್ಣಿನ ಸಮತೋಲನ ಕಾಯ್ದುಕೊಳ್ಳಲು ಅದೇ ನಿಮ್ಮ ಪಿ ಎಚ್ ಜಾಸ್ತಿ ಮಾಡಬೇಕು, ಅಸಿಡಿಕ್ ಸಾಯಿಲ್ ಇದೆ, ಆಮ್ಲೀಯ ಮಣ್ಣಿದೆ ಅಂತಂದಾಗ ಅದಕ್ಕೆ ಸುಣ್ಣ ಅಥವಾ ಲೈಮ್ ಅಂತ ಏನ್ ಹೇಳ್ತೀರಾ ಅದನ್ನ ಹಾಕ್ತಾರೆ, ಸುಣ್ಣದ ನೀರು. ಡನ್. ಅದೇ ನಿಮ್ದು ಬೇಸ್ ಪಿ ಎಚ್ ಜಾಸ್ತಿ ಇದೆ, ಅದನ್ನ ಕಮ್ಮಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಗೊಬ್ಬರವನ್ನ ಹಾಕ್ತಾರೆ. ಓಕೆನಾ? ಫೈನ್. ಈಗ ಈ ಟೇಬಲ್ ನಿಮ್ಗೆ ಇಂಪಾರ್ಟೆಂಟ್. ನಿಮ್ಮ ಸ್ಟೇಟ್ಸ್ ಎಕ್ಸಾಮ್ ಅಲ್ಲಿ ಇದರಿಂದ ಒಂದು ಕ್ವಶನ್ ಕೇಳಿದ್ದಾರೆ. ನಾನು ತುಂಬಾ FDA ಪೇಪರ್, PCPSI ಪೇಪರ್ಗಳನ್ನ ನೋಡಿದಾಗ PYQs ನೋಡಿದೀರಾ ತಾನೆ? ಅದ್ರಲ್ಲಿ ಈ ತರ ಕ್ವಶನ್ಸ್ ಕೇಳಿದಾರಾ? ನೋಡಿದೀರಾ? ಹೇಳಿ. ಸೋಡಿಯಂ ಹೈಡ್ರಾಕ್ಸೈಡ್ ಏನ್ರಲ್ಲಿ ಯೂಸ್ ಮಾಡ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್ ನಿಮ್ಮ ಸೋಪು ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಸ್ವಚ್ಛತಾ ಕ್ಲೀನಿಂಗ್ ಏಜೆಂಟ್ಸ್. ಹೌದಾ? ನಿಮ್ಮ ಸಾಬೂನು ಅಷ್ಟೇ ಅಲ್ಲ, ನಿಮ್ಮ ಸರ್ಫ್ ಎಕ್ಸೆಲ್ ಪೌಡರ್ ಬರುತ್ತೆ, ಲಿಕ್ವಿಡ್ ಬರುತ್ತೆ ಅಲ್ವಾ? ಸೊ ಸ್ವಚ್ಛತಾ ದ್ರವ್ಯಗಳು ಮತ್ತು ಸಾಬೂನು ತಯಾರಿಕೆಯಲ್ಲಿ ನಿಮ್ಮ ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡ್ತಾರೆ. ಆಯ್ತಾ? ಓಕೆನಾ? ಫೈನ್. ಬ್ಲೀಚಿಂಗ್ ಪೌಡರ್ ಕೇಳಿದ್ದೀರಾ? ಮನೇಲಿ ಯೂಸ್ ಮಾಡ್ತಾರ ಬ್ಲೀಚಿಂಗ್ ಪೌಡರ್? ಏನ್ ಮಾಡ್ಲಿಕ್ಕೆ? ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರಾ? ವಾಟರ್ ಪ್ಯೂರಿಫಿಕೇಶನ್ ಅಲ್ಲಿ ಯೂಸ್ ಮಾಡ್ಬೋದಾ? ಸೊ ಬಟ್ಟೆಗಳನ್ನು ಬಿಳಿಗೊಳಿಸಲು ಯೂಸ್ ಮಾಡ್ಬೋದಾ? ಹೌದಾನೆ? ನೆಕ್ಸ್ಟ್, ನೀರು ಶುದ್ಧೀಕರಣದಲ್ಲಿ ಯೂಸ್ ಮಾಡ್ತಾರಾ ಬ್ಲೀಚಿಂಗ್ ಪೌಡರ್? ನೀರು ಶುದ್ಧೀಕರಣದಲ್ಲಿ. ನೆಕ್ಸ್ಟ್, ಬೇಕಿಂಗ್ ಸೋಡಾ ಎಲ್ಲಿ ಯೂಸ್ ಮಾಡ್ತಾರೆ? ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೊನೇಟ್. ಈ ತರ ಕ್ವಶನ್ ಕೇಳಿದಾರೆ. ಇದು ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಈ ತರ ಕೇಳಿದ್ದಾರೆ. ಬೇಕಿಂಗ್ ಸೋಡಾ ಸೋಡಿಯಂ ಬೈಕಾರ್ಬೊನೇಟೋ ಸೋಡಿಯಂ ಕಾರ್ಬೊನೇಟೋ ಅಂತ ಕೇಳಿದಾಗ ಕ್ಯಾನ್ ಯು ಸೇ ಬೇಕಿಂಗ್ ಸೋಡಾ ಈಸ್ ಸೋಡಿಯಂ ಬೈಕಾರ್ಬೊನೇಟ್? ಈ ಕ್ವಶನ್ ಕೇಳಿದ್ದಾರೆ, ಯಾಕಂತ ಗೊತ್ತಿಲ್ಲ. ಈ ಕ್ವಶನ್ ಮೇಲೆ ಯಾಕೆ ಅಷ್ಟು ಅಬ್ಸೆಷನ್ ಅಂತ ಗೊತ್ತಿಲ್ಲ. ಎವ್ರಿ ಎಕ್ಸಾಮ್ ದೇ ಆಸ್ಡ್, ಎಸ್ಪೆಷಲಿ ದಿಸ್ ಗ್ರೂಪ್ ಸಿ, ಗ್ರೂಪ್ ಡಿ ಲೆವೆಲ್ ಎಲ್ಲ ನೋಡಿದ್ರೋದು ಸೋಡಿಯಂ ಬೈಕಾರ್ಬೊನೇಟ್, ಬೇಕಿಂಗ್ ಸೋಡಾ, ಮತ್ತೆ ಇದು ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೊನೇಟ್. ಇದು ಈ ಎರಡು ಕ್ವಶನ್ so many repeated. Yes, confusing ಇದೆ. ಫೈನ್. ಬೇಕಿಂಗ್ ಸೋಡಾ ಸೋಡಿಯಂ ಬೈಕಾರ್ಬೊನೇಟ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಅಡುಗೆ ಮತ್ತೆ ಬೇಕರಿಲಿ ಯೂಸ್ ಮಾಡ್ತಾರೆ. ಬೇಕರಿಲಿ ಯಾಕೆ? ಬ್ರೆಡ್ ಅಲ್ಲಿ. ಹೌದಾ? ಸಾಫ್ಟ್ನೆಸ್, ನಿಮ್ಮ ಪಫಿನೆಸ್ ಬರ್ಲಿಕ್ಕೆ, ಉಬ್ಬುತ್ತೆ ಇದನ್ನ ಹಾಕಿದ ತಕ್ಷಣ. ಹೌದಾ? ಅಡುಗೆ ಸೋಡಾ ಪುಡಿ. ಕರೆಕ್ಟ್. ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಅಂತಾನೆ ಹೇಳ್ಬೋದು. ಸೊ ಪಫಿನೆಸ್ ಬರುತ್ತೆ. ಪಫಿನೆಸ್ ಅಂದ್ರೆ ಹಿಂಗೆ ಉಪ್ಕೊಂಡು ತರ, ಆಯ್ತಾ? ಸಾಫ್ಟ್ ಆಗಿ ಪಫಿನೆಸ್ ಬರುತ್ತೆ. ಫೈನ್. ಅದಕ್ಕೆ ಅವರು ಬೇಕಿಂಗ್ ಸೋಡಾ, ನಿಮ್ದು ಸೋಡಿಯಂ ಬೈಕಾರ್ಬೊನೇಟ್ ಅಡುಗೆಯಲ್ಲಿ ಯೂಸ್ ಮಾಡ್ತಾರೆ, ಬೇಕರಿಲಿ ಯೂಸ್ ಮಾಡ್ತಾರೆ, ಮತ್ತು ಔಷಧಿಯಲ್ಲಿಯೂ ಯೂಸ್ ಮಾಡ್ತಾರೆ. ಆಯ್ತಾ? ನೆಕ್ಸ್ಟ್, ನಿಮ್ಮ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೊನೇಟ್. ವಾಷಿಂಗ್ ಸೋಡಾ ಈಸ್ ಸೋಡಿಯಂ ಕಾರ್ಬೊನೇಟ್. ಅಗೇನ್ ಏನಕ್ಕೆ ಸೋಡಿಯಂ ಕಾರ್ಬೊನೇಟ್? ವಾಷಿಂಗ್ ಸೋಡಾ ಅಂತ ಹೇಳ್ತಾರೆ ಅದಕ್ಕೆ ನಾರ್ಮಲ್ ಆಗಿ. ಇದು ನಾರ್ಮಲ್ ಹೆಸರು, ಇದು ನಿಮ್ಮ ಸೈಂಟಿಫಿಕ್ ನೇಮ್ ಸೋಡಿಯಂ ಕಾರ್ಬೊನೇಟ್. ವೈ ದೇ ಆರ್ ಯೂಸ್? ಯಾವ್ದ್ರಲ್ಲಿ? ಡಿಟರ್ಜೆಂಟ್ ಅಲ್ಲಿ, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗ್ಲಾಸ್, ಗಾಜು ತಯಾರಿಕೆಯಲ್ಲಿ ಕೂಡ ಈ
ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೊನೇಟ್. ಕ್ವಶನ್ ಕೇಳ್ಬೋದು. ಸೋಡಿಯಂ ಕಾರ್ಬೊನೇಟ್ ಅನ್ನು ಏನೆಂದು ಸಹ ಕರೆಯುತ್ತಾರೆ? ವಾಷಿಂಗ್ ಸೋಡಾ ಎಂದು ಕೂಡ ಕರೆಯುತ್ತಾರೆ. ಸೋಡಿಯಂ ಬೈಕಾರ್ಬೊನೇಟ್ ಅನ್ನು ಏನೆಂದು ಕೂಡ ಕರೆಯಬಹುದು? ಅಡುಗೆ ಸೋಡಾ ಅಂತಲೂ ಕರೀತಾರೆ. ಈ ತರ ಕ್ವಶನ್ಸ್ ಕೇಳಿದ್ದಾರೆ, ಅದು ಕೇಳಿರೋದು. ಓಕೆನಾ? ಡನ್. ಸೊ ಎಲ್ಲೆಲ್ಲಿ ಗೊತ್ತಾಯ್ತಾ? ಡಿಟರ್ಜೆಂಟ್ ಮತ್ತೆ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್, ಗ್ಲಾಸ್ ತಯಾರಿಕೆಯಲ್ಲಿ ಕೂಡ ಸೋಡಿಯಂ ಕಾರ್ಬೊನೇಟ್ ಯೂಸ್ ಮಾಡ್ತಾರೆ. ಇನ್ನು ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ? ನಿಮ್ಮ ಪ್ರಯೋಗಾಲಯಗಳಲ್ಲಿ ಮತ್ತು ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯಕ. ನಮ್ಮ ಜಠರದಲ್ಲಿ ಏನಿರೋದು? ಹೈಡ್ರೋಕ್ಲೋರಿಕ್ ಆಸಿಡ್ ಇರೋದು. ಹೌದಾ? ಹೈಡ್ರೋಕ್ಲೋರಿಕ್ ಆಸಿಡ್ ಇರೋದ್ರಿಂದನೇ ನಾವು ತಿಂದಿರೋ ಆಹಾರ ಬೇಗ ಜೀರ್ಣ ಆಗುತ್ತೆ. ಓಕೆ, ಡನ್. ಒಂದು ಸಿಂಪಲ್ ಕ್ವಶನ್ ಕೇಳ್ತೇನೆ. ಈಗ ನಮ್ಮ ಜಠರದಲ್ಲಿ ಹೇಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ, ಭೂಮಿಯ ಮೇಲೆ ಎಲ್ಲಾ ಜೀವಿಗಳ ಜಠರದಲ್ಲೂ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆಯಾ? ಇದೆಯಾ? ಹೇಳಿ, ಇದೆಯಾ? ನಿಮ್ಮ ಇನ್ಸೆಕ್ಟ್ಸ್, ಕೀಟಗಳು, ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇಲ್ಲ. ಅಂದ್ರೆ ಅಲ್ಲಿಯ ನಿಮ್ಮ ಏನು ಜಠರದಲ್ಲಿ ದ್ರವ ಬರುತ್ತೆ ಅದು ಬೇಸ್, ನಾಟ್ ಆಸಿಡ್ ಇಲ್ಲ, ಅದು ಬೇಸ್ ಇದೆ. pH ಜಾಸ್ತಿ ಇದೆ, pH ಕಮ್ಮಿ ಇಲ್ಲ ಅಲ್ಲಿ. ಅಗೇನ್ ಅದ್ರದ್ದೇ ಆದ ಪ್ರಕ್ರಿಯೆ ಇರುತ್ತೆ. ಓಕೆ, ಆಯ್ತಾ? ಫೈನ್. ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೇಳಿದ್ರ? ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೈ ಮುರ್ಕೊಂಡಾಗ ಹಾಕ್ತಾರೆ ಹಿಂಗೆ. ಹೌದಾ? ಆಕ್ಸಿಡೆಂಟ್ ಎಲ್ಲ ಆದ ಕೈ ಮುರ್ಕೊಂಡ್ರೆ ಹಾಕ್ತಾರೋ ಇಲ್ಲೋ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಟ್ಟಿಯಾಗಿರುತ್ತೆ, ಏನ್ ಹಾಕಿದ್ರು ಆಗಲ್ಲ. ಏನಕ್ಕೆ ಹಾಕಿರ್ತಾರೆ ಅದನ್ನ? ನಿಮ್ಮ ಮೂಳೆಗಳು ಅಲ್ಲಾಡಬಾರ್ದು. ಒಂದ್ ಸ್ವಲ್ಪ ಕಟ್ ಆಗಿತ್ತು, ಒಂದ್ ಸ್ವಲ್ಪ ಏನೋ ಫ್ರಾಕ್ಚರ್ ಆಗಿತ್ತು ಅಂತಂದ್ರೆ, ಮೂಳೆಗಳು ಅದೇ ಪ್ಲೇಸ್ ಅಲ್ಲಿ ಇತ್ತು ಅಂತಂದ್ರೆ, ಈ ತರ ಆಗಿತ್ತು ಅಂತಂದ್ರೆ, ನೀವು ಕರೆಕ್ಟ್ ಆಗಿ ಅದೇ ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಈ ಎರಡು ಮೂಳೆಗಳು ಏನು ಕಟ್ ಆಗಿರ್ತವೆ, ಕಟ್ ಅಂದ್ರೆ ಇಷ್ಟು ದಪ್ಪ ಇರಲ್ಲ, ಜಸ್ಟ್ ಫ್ರಾಕ್ಚರ್ ಅಂದ್ರೆ, ಬೋನ್ ಫ್ರಾಕ್ಚರ್ ಅಂದ್ರೆ ಏನು? ಇಷ್ಟೇ, ಜಸ್ಟ್ ಒಂದು ಲೈನ್ ಬಿದ್ದಂಗೆ ಇರುತ್ತೆ, ಅದನ್ನೇ ಬೋನ್ ಫ್ರಾಕ್ಚರ್ ಅಂತ ಹೇಳ್ತಾರೆ. ಸೊ ಆ ಲೈನ್ ಬಿದ್ದಂಗೆ ಇತ್ತು ಅಂತಂದ್ರೆ ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸುತ್ತಿದ್ರಿ, ಸೊ ಅದು ಗಟ್ಟಿಯಾಗಿರುತ್ತೆ. ಹೌದಾ? ಅವಾಗ ಏನಾಗುತ್ತೆ? ಈ ಬೋನ್ ಮಧ್ಯ ಇಷ್ಟೇ ಗ್ಯಾಪ್ ಇದೆ ಅಂದ್ಕೊಳ್ಳೋಣ, ಇಷ್ಟೇ, ಏನಾಗುತ್ತೆ ಆಗ? ಕೂಡ್ಕೊಳ್ಳುತ್ತೆ. ಅದ್ರ ಮಧ್ಯ ಮಾಂಸ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕ್ಯಾಲಸ್ ಅಂತ ಹೇಳ್ತಾರೆ. ಮಾಂಸ, ಕ್ಯಾಲಸ್. ನಿಮ್ಮ ಟಿಶ್ಯೂ ಏನಂತೀರ? ಟಿಶ್ಯೂಗೆ ಅಂಗಾಂಶ. ಅಂಗಾಂಶಗಳು ಡಿಫ್ರೆನ್ಸಿಯೇಷನ್ ನನಗೆ ಹೇಳಿಕೆ ಬರ್ತಾ ಇಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಹೇಳುವಾಗ ಕನ್ನಡದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ. ಸೊ ಟಿಶ್ಯೂ ಡಿಫ್ರೆನ್ಸಿಯೇಷನ್ ಆದಾಗ ಕ್ಯಾಲಸ್ ಅನ್ನೋ ಒಂದು ಬೆಳ್ಕೊಳ್ಳುತ್ತೆ ಇವುಗಳ ಮಧ್ಯ. ಆ ಮಧ್ಯ ಬೆಳಿಬೇಕಾದ್ರೆ ಮೂಳೆಗಳು ಈ ತರ ಆಗ್ಬಾರ್ದು, ಹೀಗೆ ಇರಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ನಿಮ್ಮ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಸುತ್ತಾರೆ ಅಥವಾ ಕೈಗೆ ಹಾಕ್ತಾರೆ. ಹೌದಾ? ಸೊ ಗಟ್ಟಿಯಾಗಿ ಒಂದು ಕಡೆ ಇರ್ಲಿ ಅಂತ. ಸೊ ಇದ್ರದ್ದು ರಾಸಾಯನಿಕ ಸೂತ್ರ ಏನು ಬೇಕಾಗಿಲ್ಲ. ಏನಾಗಿ ಮೇನ್ ಆಗಿ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಶಿಲ್ಪಗಳಲ್ಲಿ ಯೂಸ್ ಮಾಡ್ತಾರೆ. ಹೌದಾ? ಮೂರ್ತಿಗಳನ್ನ, ಗೋಡೆ ಅಲಂಕಾರದಲ್ಲಿ, ಮುರಿದ ಎಲುಬುಗಳಿಗೆ ಪ್ಲಾಸ್ಟರ್ ಹಾಕಲು, ಇದನ್ನು ಶಿಲ್ಪಿಗಳ ಸ್ನೇಹಿತ ಎಂದು ಕರೆಯುತ್ತಾರೆ. ಇದನ್ನ ಏನಂತ ಹೇಳ್ತಾರೆ? ಶಿಲ್ಪಿಗಳ ಸ್ನೇಹಿತ ಎಂದು ಕರೆಯುತ್ತಾರೆ. ಇದು ಕ್ವಶನ್ ಕೇಳಿದ್ದಾರೆ ಯಾವುದು ಅಂತ. ಇದನ್ನ ಯಾವ್ದ್ರಿಂದ ತಯಾರಿಸ್ತಾರೆ ಅಂತ. ಆಯ್ತಾ? ಸೊ ಇದನ್ನ ತಯಾರಿಸೋದು ಯಾವ್ದ್ರಿಂದ? ಜಿಪ್ಸಮ್. ಹೇಗೆ ಅಂದ್ರೆ ಜಿಪ್ಸಮ್ ಅನ್ನ ಬಿಸಿ ಮಾಡುವ ಮೂಲಕ, ಜಿಪ್ಸಮ್ ಅಂತ ಬರುತ್ತೆ, ಅದನ್ನ ಬಿಸಿ ಮಾಡ್ತಾರೆ. ಬಿಸಿ ಮಾಡಿದಾಗ ನಿಮ್ಗೆ ಒಂದು ಲಿಕ್ವಿಡ್ ಆಗುತ್ತೆ, ಅದೇ ನಿಮ್ಮ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಆಯ್ತಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವ್ದ್ರಿಂದ ತಯಾರಿಸ್ತಾರೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಜಿಪ್ಸಮ್ ಇಂದ ಅಂತ ಹೇಳ್ತೀರಾ. ಇದುಗಳ ಏನಂತ ಸ್ನೇಹಿತ? ಯಾವುಗಳ ಸ್ನೇಹಿತ? ಶಿಲ್ಪಿಗಳ ಸ್ನೇಹಿತ ಎಂದು ಕರೆದಿದ್ದಾರೆ. ಆಯ್ತಾ? ಗೋಡೆ ಅಲಂಕಾರದಲ್ಲಿ, ಮೂರ್ತಿಗಳಲ್ಲಿ, ಶಿಲ್ಪಿಗಳಲ್ಲಿ ಎಲ್ಲದರಲ್ಲೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಯೂಸ್ ಮಾಡ್ತಾರೆ. ಓಕೆನಾ? ಡನ್. ಕೀವರ್ಡ್ಸ್ ಅಲ್ಲಿ ಬರ್ಕೋಬಹುದಾ? ಜಸ್ಟ್ ಏನ್ ಬರ್ಕೋಬೇಕು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬರ್ಕೊಳ್ಳಿ,
ಹೈಫನ್ ಹಾಕಿ ಮೂರ್ತಿ, ಶಿಲ್ಪ, ಗೋಡೆ ಅಲಂಕಾರ ಬರ್ಕೊಳ್ಳಿ. ಹೈಫನ್ ಹಾಕಿ ಮತ್ತೆ ಅದನ್ನ ಒಂದು ಬಾಕ್ಸ್ ಹಾಕಿ ಶಿಲ್ಪಿಗಳ ಸ್ನೇಹಿತ ಅಂತ ಬರ್ಕೊಳ್ಳಿ. ಯಾವ್ದ್ರಿಂದ ಅಂತ ಹೇಳಿಕೊಳ್ಳಿ, ಜಿಪ್ಸಮ್ ಅಂತ ಬರೀರಿ. ಜಿಪ್ಸಮ್ನ ಬಿಸಿ ಮಾಡೋದು ಅದೆಲ್ಲ ಬೇಡ, ಜಸ್ಟ್ ಜಿಪ್ಸಮ್ ಮುಗೀತು. ಡನ್ ಅಂಡ್ ಡಸ್ಟೆಡ್. ದಟ್ ಈಸ್ ಹೌ ಯು ಮೇಕ್ ನೋಟ್ಸ್. ಈಗ ಎಲ್ಲರೂ ಕೇಳಿ, ಮೆಟಲ್ಸ್ ಅಂದ್ರೆ ಏನು ಹೇಳಿ? ಲೋಹಗಳು. ಕರೆಂಟ್ ಪಾಸ್ ಆಗುತ್ತೆ ಅದರಿಂದ, ಅದರದ್ದು ಅದೊಂದು ಪ್ರಾಪರ್ಟಿ, ಹೌದಾ? ಸೊ ನಾನ್ ಮೆಟಲ್ಸ್ ಅಂದ್ರೆ ಅಲೋಹಗಳು, ಲೋಹಗಳು ಮತ್ತು ಅಲೋಹಗಳು. ಅಲೋಹಗಳು ಯಾವ್ದೆಲ್ಲ ಎಕ್ಸಾಂಪಲ್ಸ್ ಹೇಳ್ಬೋದಾ? ಪ್ರಾಪರ್ಟೀಸ್ ಆಮೇಲೆ ಡಿಸ್ಕಸ್ ಮಾಡೋಣ. ಎಕ್ಸಾಂಪಲ್ಸ್ ಹೇಳಿ. ಅಲೋಹಗಳು ನೈಟ್ರೋಜನ್, ಸೋಡಿಯಂ, ಹೌದಾ? ಎಲ್ಲ ಎಕ್ಸಾಂಪಲ್ ಹೌದಾ? ಕ್ಯಾಲ್ಸಿಯಂ, ಓಕೆ, ಗ್ರಾಫೈಟ್. ಇವೆಲ್ಲ ಅಲೋಹಗಳು, ಹೌದಾ? ಹೌದಾ? ಸೊ ಅವುಗಳ ಪ್ರಾಪರ್ಟೀಸ್, ಅವುಗಳ ಅಂಶಗಳು ಯಾವುದೆಲ್ಲ ಅಂತಂದ್ರೆ, ಮೊದಲನೇದಾಗಿ ಲೋಹಗಳು ಇವು ವಾಹಕಗಳು. ಅಂದ್ರೆ ದೇ ಆರ್ ಕಂಡಕ್ಟರ್ಸ್. ಕಂಡಕ್ಟಿಂಗ್ ವಾಟ್? ವಿದ್ಯುತ್, ಹೌದಾ? ಸೊ ದೇ ಪಾಸ್. ವಿದ್ಯುತ್ ಇದ್ರ ಮೂಲಕ ಪಾಸ್ ಆಗಿ ಹೋಗುತ್ತೆ. ಅದೇ ನಿಮ್ಮ ಅಲೋಹಗಳು ಪಾಸ್ ಆಗಲ್ಲ. ಸೊ ಅದಕ್ಕೆ ಇಂಗ್ಲಿಷಲ್ಲಿ ಇನ್ಸುಲೇಟರ್ಸ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅವಾಹಕಗಳು ಅಂತ ಹೇಳ್ತಾರೆ. ಕರೆಕ್ಟಾ? ಯಾಕಂದ್ರೆ ಅವು ವಿದ್ಯುತ್ ಪಾಸ್ ಆಗುದಿಲ್ಲ. ಪಾಸಿಂಗ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಇದರಲ್ಲಿ ನೋ ಎಲೆಕ್ಟ್ರಿಸಿಟಿ, ಹೌದಾ? ಹೇಳ್ಬೋದಾ? ನೆಕ್ಸ್ಟ್, ಇದು ಶೈನ್ ಆಗ್ತಿರುತ್ತೆ, ಲೋಹಗಳು ಶೈನ್ ಆಗ್ತಿರುತ್ತೆ, ಆಗುತ್ತೆ ತಾನೆ? ಎಸ್. ಅಲೋಹಗಳು ಶೈನ್ ಆಗ್ತಾ ಇಲ್ಲ. ತನ್ಯತೆ ಏನ್ ಹೇಳ್ಬೋದಾ? ಮ್ಯಾಲಿಯೇಬಲ್ ಏನ್ ಹೇಳಿ? ಮ್ಯಾಲಿಯೇಬಲ್ ಅಂದ್ರೆ ಎಸ್, ವೆರಿ ಗುಡ್. ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದನ್ನೇ ಏನಂತ ಹೇಳ್ತಾರೆ? ಮ್ಯಾಲಿಯೇಬಲ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ತನ್ಯತೆ ಅಂತ ಹೇಳ್ತಾರೆ. ಮ್ಯಾಲಿಯೇಬಲ್ ಅಂಡ್ ಡಕ್ಟೈಲ್ ಪ್ರಾಪರ್ಟೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಇದು ಎರಡು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ನೀವು. ಮ್ಯಾಲಿಯೇಬಲ್ ಅಂದ್ರೆ ಏನು? ಮ್ಯಾಲಿಯಬಿಲಿಟಿ ಅಂತಂದ್ರೆ ನಿಮ್ಮ ಲೋಹಗಳನ್ನ ನೀವು ಒಂದು ಶೀಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಎಳೆ ಆಗೋದನ್ನ ಅದು ಬೇರೆ. ಶೀಟ್ ಆಗಿ ಮಾಡೋದನ್ನ ಮ್ಯಾಲಿಯಬಲ್ ಅಂತ ಹೇಳ್ತಾರೆ. ನಿಮ್ಮ ವಯರ್ ಆಗಿ ಮಾಡ್ತಿರಲ್ಲ ಅದನ್ನ ಡಕ್ಟಿಲಿಟಿ ಅಥವಾ ನಿಮ್ಮ ತಂತು ರೂಪಕ್ಕೆ ತರುವತೆ. ಶೀಟ್ ಆಗಿ ಮಾಡೋದು ತನ್ಯತೆ, ವಯರ್ ಆಗಿ ಕನ್ವರ್ಟ್ ಮಾಡೋದು ನಿಮ್ಮ ತಂತು ರೂಪ. ನೀವು ನೋಡ್ಬೋದು ಕಾಪರ್ ಅಥವಾ ಟಂಗಸ್ಟನ್. ಕಾಪರ್ ವಯರ್ ನೋಡಿದೀರಾ? ಹೌದಾ? ಕಾಪರ್ ಶೀಟ್ಸ್ ನೋಡಿದೀರಾ? ಬರುತ್ತೆ. ಅದೇ ತರ ಕಾಪರ್ ಶೀಟ್ಸ್ ಬರುತ್ತಲ್ಲ, ಯಾಕೆ ಬರಲ್ಲ? ಬರುತ್ತೆ ತಾನೆ? ಈಗ ನಿಮ್ಮ ಇದು ಏನಂತಾರೆ, ಸಿಲ್ವರ್ ಪೇಪರ್ ನೋಡಿದೀರಾ? ಸಿಲ್ವರ್ ಶೀಟ್ಸ್, ಗೋಲ್ಡನ್ ಶೀಟ್ಸ್, ಸಿಲ್ವರ್ ಶೀಟ್ಸ್ ವಯರ್ ಮಾಡ್ಬೋದಾ? ಮಾಡ್ಬೋದು. ಸೊ ಲೋಹಗಳನ್ನ ನಾವು ತಿನ್ ಶೀಟ್ ಆಗೂ ಮಾಡಬಹುದು ಅಥವಾ ವಯರ್ ಆಗಿ ಕೂಡ ಮಾಡಬಹುದು, ಹೌದಾ? ತಿನ್ ಶೀಟ್ ಆಗಿ ಮಾಡೋದಕ್ಕೆ ಪ್ರಾಪರ್ಟಿಗೆ ಏನಂತಾರೆ? ತನ್ಯತೆ ಅಥವಾ ಮ್ಯಾಲಿಯೇಬಲ್ ಪ್ರಾಪರ್ಟಿ. ಮ್ಯಾಲಿಯೇಬಲ್ ಅಂದ್ರೆ ಶೀಟ್. ಡಕ್ಟಿಲಿಟಿ ಅಥವಾ ನಿಮ್ಮ ತಂತು ರೂಪಕ್ಕೆ ತರುವುದು ಅಂತಂದ್ರೆ ನಿಮ್ದು ವಯರ್ ಆಗಿ ಮಾಡೋದು. ತಂತು ಅಂದ್ರೆ ವಯರ್ ತಾನೆ? ಮ್ಯಾಲಿಯೇಬಲ್ ಅಂಡ್ ಡಕ್ಟಿಲಿಟಿ ಗೊತ್ತಾಯ್ತಾ ಡಿಫ್ರೆನ್ಸ್? ಓಕೆ, ನೆಕ್ಸ್ಟ್, ಕುದಿಯುವ ಬಿಂದು ಜಾಸ್ತಿ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಎರಡು ಇವಕ್ಕೆ ಜಾಸ್ತಿ ಇರುತ್ತೆ. ಯಾವುದಕ್ಕೆ? ಮೆಟಲ್ಸ್ಗೆ. ಇಲ್ಲಿ ನೋಡೋಣ, ಇದೇನಾಗುತ್ತೆ? ನೀವು ಬ್ರಿಟಲ್ ಅಂದ್ರೆ ಪುಡಿ ಪುಡಿ ಆಗೋದು. ಯಾವುದು? ನಾನ್ ಮೆಟಲ್ಸ್. ನೆಕ್ಸ್ಟ್, ದೇ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ
ಆಮ್ಲಿ ಆಕ್ಸಿಡೀಕರಣ ಕಾರಣಗಳು, ಆಕ್ಸಿಡೀಕರಣ ಅಲ್ಲ, ಆಮ್ಲೀಕರಣಕಾರಗಳು. ದೇ ಆರ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂದ್ರೆ ಏನು ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ಗೊತ್ತಿಲ್ವಾ? ಅಗೇನ್ ಅದನ್ನ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು, ರೆಡ್ಯೂಸಿಂಗ್ ಏಜೆಂಟ್ ಏನು, ಐ ಹ್ಯಾವ್ ಟು ಎಕ್ಸ್ಪ್ಲೇನ್, ಐ ವಿಲ್ ಎಕ್ಸ್ಪ್ಲೇನ್ ಯು ದೇರ್. ಓಕೆ, ಸೊ ಆಸ್ ಇಫ್ ನಾವು ನೆನ್ಪಿಟ್ಕೊಳ್ಳಿ, ನಾನ್ ಮೆಟಲ್ಸ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಆಮ್ಲೀಕರಣಕಾರಗಳು. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಆಸಿಡ್ಸ್ಗೆ ಕಂಪೇರ್ ಮಾಡಿದ್ರೆ, ಸಾರಿ ನಿಮ್ಮ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿ ಇರುತ್ತೆ. ಆಯ್ತಾ? ಈ 2 ಪಾಯಿಂಟ್ ಜಸ್ಟ್ ಇದು ಇಂಪಾರ್ಟೆಂಟ್. ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಮೆಟಲ್ಸ್ ಆರ್ ಮೋರ್ ಇನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನೋದು ಇಂಪಾರ್ಟೆಂಟ್. ಅಂಡ್ ದೇರ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಲೆಸ್ compared to metals. And one more point is they are insulators, ಅವಾಹಕಗಳು. ಆಯ್ತಾ? ಅವಾಹಕಗಳು. they do not conduct electricity. ವಿದ್ಯುತ್ ವಾಹನ ಅಲ್ಲಾಗಲ್ಲ, ಅವುಗಳ ಥ್ರೂ ವಿದ್ಯುತ್ ಪಾಸ್ ಆಗ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಡನ್, ಫೈನ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಡಿಫ್ರೆನ್ಸ್ ಗೊತ್ತಾಯ್ತಾ ಏನೇನು ಅಂತ? ಬೋರ್ ಆಗ್ತಿದ್ಯಾ ಕ್ಲಾಸ್? ಯಾಕೆ ಮತ್ತೆ ಇಷ್ಟು ಎನರ್ಜಿ ಕಮ್ಮಿ ಇದೆ? ಹಸಿವೆ ಆಗ್ತಾ ಇದ್ಯಾ? ಹಸಿವೆ ಆಗ್ತಿದ್ಯಾ? ಓಕೆ. ಈ ತರ ಕ್ವಶನ್ಸ್ ತುಂಬಾ ಕೇಳಿದ್ದಾರೆ. ಅಲಾಯ್ ಕೇಳಿದಿರಾ? ಅಲಾಯ್ ಅಂದ್ರೆ ಏನು? ಅಲಾಯ್ ಅಂದ್ರೆ ಎಸ್, ನೀವು ಕೆಮಿಕಲ್ ಎಲಿಮೆಂಟ್ಸ್ ಅಂದ್ರೆ ಮೆಟಲ್ 2-3 ಟೈಪ್ ಮೆಟಲ್ನ ಮಿಕ್ಸ್ ಮಾಡ್ತೀರಾ, ಆಮೇಲೆ ಒಂದು ಕಾಂಪೌಂಡ್ ತಯಾರಿಸ್ತೀರಾ, ಹೌದಾ? ಅದನ್ನೇ ಏನಂತಾರೆ? ಅಲಾಯ್ ಅಂತ ಹೇಳ್ತಾರೆ. ಆಯ್ತಾ? ಸೊ ಈ ಅಲಾಯ್ 2 ಅಥವಾ 3 ಲೋಹಗಳನ್ನ ಮಿಶ್ರಿತ ಮಾಡಿ ಒಂದು ತರಹದ ಪದಾರ್ಥವನ್ನು ತಯಾರಿಸ್ತೀರಾ, ಅಥವಾ ಒಂದು ತರಹದ ಕೂಡ ಅದು ಲೋಹಗಳನ್ನೇ ತಯಾರಿಸ್ತೀರಾ, ಅದಕ್ಕೆ ಏನಂತಾರೆ? ಅಲಾಯ್ ಅಂತ ಹೇಳ್ತಾರೆ. ಮಿಶ್ರಿತ ಲೋಹಗಳು, ಆಯ್ತಾ? ಅದಕ್ಕೆ ಅಲಾಯ್ ಅಂತ ಹೇಳ್ತಾರೆ, ಅಥವಾ ಮಿಶ್ರಿತ ಲೋಹಗಳು. ಅದರಲ್ಲಿ 2 ಅಥವಾ 3 ಟೈಪ್ ಲೋಹಗಳು ಬರುತ್ತೆ. ಈಗ ಕ್ವಶನ್ ಹೆಂಗ್ ಕೇಳ್ತಾರೆ ಅಂದ್ರೆ, ಬ್ರಾನ್ಸ್ ಇಸ್ ಅನ್ ಅಲಾಯ್ ಆಫ್ ವಾಟ್ ಅಂತ. ಅಂದ್ರೆ ಬ್ರಾನ್ಸ್ಗೆ ಏನಂತೀರಾ ಕನ್ನಡದಲ್ಲಿ? ಕಂಚು. ಇದು ನಾನು ಓಕೆ ಏನ್ ಮಾಡಿಲ್ಲ. ಕಂಚು ಯಾವ 2 ಲೋಹಗಳಿಂದ ಮಾರ್ಪಟ್ಟಿದೆ ಅಂತ ಕೇಳಿದ್ರೆ, ನಿಮ್ಮ ಕಾಪರ್ ಅಂಡ್ ಟಿನ್. ತಾಮ್ರ ಮತ್ತು ಟಿನ್ನಿಗೆ ಏನಂತೀರಾ? ಸತು. ತಾಮ್ರ ಮತ್ತು ಸತು. ಓಕೆನಾ? ಡನ್. ಈಗ ನಾವು ಯೂಶುವಲ್ ಆಗಿ ಎಷ್ಟು ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡ್ತೇವೆ ನಾವು ಆಭರಣಗಳಲ್ಲಿ? 22 ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡೋದು ನಾವು. 24 ಇಸ್ ಅ ಪ್ಯೂರ್ ಗೋಲ್ಡ್. ಇಟ್ ಕೆನಾಟ್ ಬಿ ಕನ್ವರ್ಟೆಡ್. ಈಗ ನೀವು ಅದು ಇಟ್ ಇಸ್ ಸೋ ಸಾಫ್ಟ್ ದಟ್ ಯು ಕೆನಾಟ್ ಮೇಕ್ ಬ್ಯಾಂಗಲ್ಸ್. ನೀವು ಬಳೆ, ಸಾರ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಹೌದಾ? ನಾವು ಎಷ್ಟು ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡ್ತಿರೋದು? 22 ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡ್ತೇವೆ, ಹೌದಾ? ಇಲ್ಲ 18 ಕ್ಯಾರೆಟ್ ಗೋಲ್ಡ್ ನ ಯೂಸ್ ಮಾಡ್ತೇವೆ. ಸೊ ಗೋಲ್ಡ್ ಅದೇ ತವರ. ಓಕೆ, ಓ ಇದು ತವರ. ನನ್ಗೆ ಓಕೆ, ಇದು ಸತು. ನಂಗೆ ಕನ್ನಡ ಬರಲ್ಲ ಅಂತ ಹೇಳಿ
ನಿಮ್ಗೆ ಏನ್ ಬೇಕಾದನ್ನ ಹೇಳ್ಬಿಟ್ರಾ? ನಾ ಈ ಫೋಟೋ ಕನ್ವರ್ಟ್ ಮಾಡಿದ್ದೆ ಕನ್ನಡಕ್ಕೆ. ಐ ಡೋಂಟ್ ನೋ ನಾನು ಅದನ್ನ ಎಲ್ಲಿ ಮಿಸ್ಪ್ಲೇಸ್ ಮಾಡಿದೆ ಅಂತ. ಓಕೆ, ಅರ್ಥ ಆಗ್ತಿದೆಯಲ್ಲ? ಮನೆಗೆ ಹೋಗಿ ಅಟ್ಲೀಸ್ಟ್ ಬರ್ಕೊಂಡು ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರೀಬೋದಲ್ವಾ? ಓಕೆ ಅಲ್ಲ? ಓಕೆ, 18 ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡ್ತೀರಾ. ಯಾಕಂದ್ರೆ ಗೋಲ್ಡ್ ಆಸ್ ಸಚ್ ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್ ನ ನೀವು ನಿಮ್ಮ ಯಾವುದೇ ಆಭರಣವಾಗಿ ತಯಾರಿಸಲಿಕ್ಕೆ ಆಗಲ್ಲ. ಅದಕ್ಕೆ ಇಂಪ್ಯೂರಿಟಿನ ಮಿಕ್ಸ್ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಹಾರ, ನೆಕ್ಲೇಸ್, ಬಳೆ ಯಾವುದನ್ನಾದ್ರೂ ತಯಾರಿಸ್ಬೋದು. ಓಕೆನಾ? ಸೊ 18 ಕ್ಯಾರೆಟ್ ಗೋಲ್ಡ್ ಏನಿದೆ ಇದ್ರಲ್ಲಿ ಏನೆಲ್ಲ ಇರುತ್ತೆ? ನಿಮ್ಮ ಗೋಲ್ಡ್ ಇರುತ್ತೆ. ಓಕೆ, ನೆಕ್ಸ್ಟ್ ತಾಮ್ರ ಮತ್ತು ಬೆಳ್ಳಿ. ನೀವು ತಾಮ್ರವನ್ನಾದ್ರೂ ಮಿಕ್ಸ್ ಮಾಡ್ಬೋದು ಅಥವಾ ಬೆಳ್ಳಿಯನ್ನಾದ್ರೂ ಮಿಕ್ಸ್ ಮಾಡ್ಬೋದು. ಬೆಳ್ಳಿನ ಮಿಕ್ಸ್ ಮಾಡಿದ್ರೆ ವೈಟಿಶ್ ಅಪಿಯರ್ ಬರುತ್ತೆ. ತಾಮ್ರನ ಮಿಕ್ಸ್ ಮಾಡಿದ್ರೆ ಫುಲ್ ಶೈನಿಂಗ್ ಬರುತ್ತೆ. ಓಕೆನಾ? 18 ಕ್ಯಾರೆಟ್ ಗೋಲ್ಡ್ಗೆ ಏನೆಲ್ಲ ಮಿಕ್ಸ್ ಮಾಡ್ತಾರೆ? ತಾಮ್ರ ಮತ್ತು ಬೆಳ್ಳಿಯನ್ನ ಯೂಸ್ ಮಾಡ್ತಾರೆ. ಅಥವಾ ನಿಮ್ಮ ಬ್ರಾನ್ಸ್ ಅಥವಾ ಕಂಚು. ಕಂಚಿಗೆ ಏನೆಲ್ಲ ಇದೆ ಕಂಚಿನಲ್ಲಿ? ತಾಮ್ರ ಮತ್ತು ತವರ. ತಾಮ್ರ ಮತ್ತು ತವರ. ಓಕೆನಾ? ಫೈನ್. ನೆಕ್ಸ್ಟ್ ಕೇಳಿದ್ರ ಕಾಸ್ಟ್ ಐರನ್ ಕಡಾಯಿಗಳು. ನಿಮ್ಮ ಹಂಚು, ದೋಸೆ ಹಂಚು ನೋಡಿದೀರಾ? ರೊಟ್ಟಿ ಮಾಡೋ ಹಂಚು, ದೋಸೆ ಹಂಚು. ನಾನ್ ಸ್ಟಿಕ್ ಅಲ್ಲ, ನ್ಯಾಚುರಲ್ ಆಗಿ ನಾರ್ಮಲ್ ಆಗಿರೋದು. ನೋಡಿದಿರ ತಾನೆ ಟ್ರೆಡಿಷನಲ್ ಹಂಚುಗಳು. ಅದರಲ್ಲಿ ನಿಮ್ಗೆ ಐರನ್ ಇರುತ್ತೆ, ಅಂದ್ರೆ ನಿಮ್ಮ ಕಬ್ಬಿಣ ಇರುತ್ತೆ, ಮತ್ತು ಕಾರ್ಬನ್ ಅಂದ್ರೆ ಇಂಗಾಲ. ಇವು ಎರಡನ್ನ ಹಾಕಿ ಏನ್ ಮಾಡ್ತಾರೆ? ಕಾಸ್ಟ್ ಐರನ್ ಅಂದ್ರೆ ನಿಮ್ಮ ದೋಸೆ ತವ ಹಂಚು. ಹೌದಾ? ನೆಕ್ಸ್ಟ್ ಬ್ರಾಸ್ ಅಂದ್ರೆ ಕನ್ನಡದಲ್ಲಿ ಹಿತ್ತಾಳೆ. ಓಕೆ, ಬ್ರಾಸ್ ಹಿತ್ತಾಳೆ. ಸೊ ಬ್ರಾಸ್ ಅಲ್ಲಿ ಏನೆಲ್ಲ ಇರುತ್ತೆ? ನಿಮ್ಮ ತಾಮ್ರ ಮತ್ತು ಸತು. ತುಂಬಾ ಎಕ್ಸಾಮ್ಸ್ ಅಲ್ಲಿ ಇದು ಮತ್ತೆ ಇದನ್ನ ಕೇಳಿರೋದು, ಬ್ರಾನ್ಸ್ ಅಂಡ್ ಬ್ರಾಸ್. ಇದನ್ನೆರಡನ್ನೇ ಕೇಳಿದ್ದಾರೆ ತುಂಬಾ ಎಕ್ಸಾಮ್ಸ್ ನಲ್ಲಿ. ಸೊ ಯು ಶುಡ್ ರಿಮೆಂಬರ್, ಬ್ರಾಸ್ ಅಂದ್ರೆ ಏನೆಲ್ಲ ಬರುತ್ತೆ? ತಾಮ್ರ ಮತ್ತು ಸತು. ನಿಮ್ಮ ಬ್ರಾನ್ಸ್ ಅಲ್ಲಿ ಅಂದ್ರೆ ಕಂಚು. ಕಂಚಿನಲ್ಲಿ ಏನ್ ಬರುತ್ತೆ? ತಾಮ್ರ ಮತ್ತು ತವರ. ಇಷ್ಟು ಈಸಿ ಇದೆ ನೋಡಿ. ತ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಂಚು. ಈಗ ನೆನ್ಪಿಟ್ಕೋಬೋದಾ? ಇಲ್ಲಿ ನಿಮ್ದು ತ ಸ ಇಸ್ ಈಕ್ವಲ್ ಟು ಹಿತ್ತಾಳೆ. ಇದನ್ನೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಕಂಚು ಮತ್ತು ಹಿತ್ತಾಳೆ ಅದ್ರಲ್ಲಿ ಏನೇನ್ ಬರುತ್ತೆ? ಮೆಟಲ್ ಆಗ್ಬೋದು, ಮೆಟಲ್ ಪ್ಲಸ್ ನಾನ್ ಮೆಟಲ್ ಆಗ್ಬೋದು, ಮಿಶ್ರ ಲೋಹಗಳಲ್ಲಿ. ಆಯ್ತಾ? ಅಥವಾ ಅಲಾಯ್ ಕನ್ನಡದಲ್ಲಿ ಏನಂತಾರೆ? ಮಿಶ್ರ ಲೋಹ ಅಂತ ಹೇಳ್ತಾರೆ. ಹೌದು ತಾನೆ? ನಂಗೆ ಗೊತ್ತಿಲ್ಲ, ಅವ್ರು ಹೇಳಿರೋದು. ಓಕೆ, ಅಲಾಯ್ ಇಂಗ್ಲಿಷ್ ಅಲ್ಲಿ ಅಲಾಯ್ ಅಂತ ಹೇಳ್ತಾರೆ. ಸೊ ಮೇನ್ ಆಗಿ ಅದ್ರ ಡೆಫಿನೇಷನ್ ಕೇಳಲ್ಲ. ಬ್ರಾನ್ಸ್ ಅಲ್ಲಿ ಏನಿರುತ್ತೆ, ಬ್ರಾಸ್ ಅಲ್ಲಿ ಏನಿರುತ್ತೆ, ಅಥವಾ ನಿಮ್ಮ ಕಂಚಿನಲ್ಲಿ ಏನಿರುತ್ತೆ, ನಿಮ್ಮ ಹಿತ್ತಾಳೆಯಲ್ಲಿ ಏನಿರುತ್ತೆ ಅಂತ ಕೇಳ್ತಾರೆ. ಯಾವ ಎರಡು ಲೋಹಗಳು ಸೇರಿದ್ರೆ ಕಂಚಾಗುತ್ತೆ, ಯಾವ ಎರಡು ಲೋಹಗಳು ಸೇರಿದ್ರೆ ಹಿತ್ತಾಳೆ ಆಗುತ್ತೆ. ನಿಮ್ಮ ಸ್ಟೆರ್ಲಿಂಗ್ ಸಿಲ್ವರ್, ಅಗೇನ್ ಆರ್ನಮೆಂಟ್ಸ್ ಅಲ್ಲಿ ಯೂಸ್ ಮಾಡುವ ನಿಮ್ಮ ಬೆಳ್ಳಿ. ಈ ಬೆಳ್ಳಿಯಲ್ಲಿ ಏನಿರುತ್ತೆ? ಬೆಳ್ಳಿ ಮತ್ತು ತಾಮ್ರ. ಬೆಳ್ಳಿಗೆ ಏನ್ ಮಿಕ್ಸ್ ಮಾಡ್ತಾರೆ? ತಾಮ್ರನ ಮಿಕ್ಸ್ ಮಾಡ್ತಾರೆ. ಗೋಲ್ಡ್ಗೆ ಏನ್ ಮಿಕ್ಸ್ ಮಾಡ್ತಾರೆ? ಚಿನ್ನಕ್ಕೆ ಸಿಲ್ವರ್ ಮತ್ತು ತಾಮ್ರ ಯೂಸ್ ಮಾಡ್ತಾರೆ. ಹೌದಾ? ಮಿಕ್ಸ್ ಮಾಡ್ತಾರೆ. ಕರೆಕ್ಟಾ? 24 ಯಾವುದು ಪ್ಯೂರ್ ಗೋಲ್ಡ್? ಓಕೆ, ಮಿಶ್ರಿತ ಗೋಲ್ಡ್ ಯಾವುದು? 18. ಗೊತ್ತಾಯ್ತಾ? ಕಾಸ್ಟ್ ಐರನ್ ಅಗೇನ್ ಇದು ನಿಮ್ಮದು ಲೋಹ. ಹೌದಾ? ಇದೇನು? ಕಾರ್ಬನ್ ಏನು? ನಾನ್ ಮೆಟಲ್, ಅಲೋಹ ತಾನೆ? ಸೊ ಅಲಾಯಿ ಲೋಹ ಮತ್ತು ಲೋಹನೂ ಆಗಿರ್ಬೋದು. ಇಲ್ಲಿ ಲೋಹ ಮತ್ತು ಲೋಹ ತಾನೆ?
ಕರೆಕ್ಟಾ? ನಿಮ್ಮ ಕಂಚಿನಲ್ಲಿ ಲೋಹ ಮತ್ತು ಲೋಹ ಇದೆ, ಕರೆಕ್ಟಾ? ಅದೇ ಕಾಸ್ಟ್ ಐರನ್ ಅಲ್ಲಿ ಲೋಹ ಮತ್ತು ಅಲೋಹ ಇದೆ. ಸೊ ಹೇಳ್ಬೋದಾ, ಅಲೋಯಲ್ಲಿ ಲೋಹ ಮತ್ತು ಲೋಹವೂ ಸೇರಬಹುದು ಅಥವಾ ಲೋಹ ಮತ್ತು ಅಲೋಹವನ್ನು ಮಿಶ್ರಣ ಮಾಡಬಹುದು. ಓಕೆ, ಎನಿ ಡೌಟ್? ಇದೆರಡು ಎಕ್ಸಾಂಪಲ್ ನೆನ್ಪಿಟ್ಕೋತೀರಾ? ತುಂಬಾ ಸಲ ಕೇಳಿದ್ದಾರೆ. ಏನಾಯ್ತು? ಓಕೆ, ಈಗ ನೋಡಿದ್ರಿ ಲೋಹಗಳು, ಹೌದಾ? ಈ ಲೋಹಗಳಿಗೆ ಒಂದು ಕಾಮನ್ ಆಗಿ ಏನಾಗುತ್ತೆ, ಹಾಳಾಗುತ್ತೆ. ಕಾಮನ್ ಆಗಿ ಹೇಗೆ ಹಾಳಾಗುತ್ತೆ? ಕಬ್ಬಿಣ ಹೆಂಗ ಹಾಳಾಗುತ್ತೆ? ತುಕ್ಕು ಹಿಡಿತೆ. ಕಬ್ಬಿಣಕ್ಕಷ್ಟೇ ತುಕ್ಕು ಹಿಡಿಯೋದಾ? ಬೇರೆದಕ್ಕೂ ತುಕ್ಕು ಹಿಡಿಬೋದು, ಹೌದಾ? ಅದಕ್ಕೆ ಬೇರೆ ಬೇರೆ ಹೆಸರು ಇದೆ, ಹೌದಾ? ತುಕ್ಕು ಹಿಡಿಯೋದನ್ನ ಕೊರೋಷನ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ತುಕ್ಕು ಹಿಡಿಯೋಕೆ ಅಂತಾರೆ. ಹೆಂಗೆ ತುಕ್ಕು ಹಿಡಿಯುತ್ತಿದ್ದು? ಅಥವಾ ಕ್ಷಯ ಅಂತಾನು ಹೇಳ್ತಾರೆ. ಕ್ಷಯ ಅಥವಾ ತುಕ್ಕು ಹಿಡಿಯೋದು. ತುಕ್ಕು ಹಿಡಿಯೋದು ಅಗೇನ್ ಕೊರೋಷನ್ ಅನ್ನೋದು ಎಲ್ಲಾ ಮೆಟಲ್ಗೂ ಆಗುತ್ತೆ, ಆಯ್ತಾ? ಕೊರೋಷನ್ ಅನ್ನೋದು, ಕ್ಷಯ ಅನ್ನೋದು ವಿಸ್ತಾರವಾದ ಪದ, ಬ್ರಾಡರ್ ಟರ್ಮ್. ಅದರ ಅಂಡರ್ ನಿಮ್ದು ತುಕ್ಕು ಹಿಡಿಯೋಕೆ ಬರುತ್ತೆ. ತುಕ್ಕು ಹಿಡಿಯೋದು ಬರೀ ಇದಕ್ ಮಾತ್ರ, ಕಬ್ಬಿಣಕ್ ಮಾತ್ರ. ನಿಮ್ಗೆ ಸಿಲ್ವರ್ ಆಗೋದಕ್ಕೆ ಬೇರೆ ಹೆಸರಿದೆ, ತಾಮ್ರಕ್ಕಾಗೋದಕ್ಕೆ ಬೇರೆ ಹೆಸರಿದೆ. ಓಕೆ, ಸೊ ಕೊರೋಷನ್ ಅಂದ್ರೆ ಕ್ಷಯ, ಆಯ್ತಾ? ಕ್ಷಯ ಏನಂದ್ರೆ ಲೋಹಗಳು ಮತ್ತು ಲೋಹಗಳು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ರಾಸಾಯನಿಕ ಕ್ರಿಯೆಗೊಳಗಾಗಿ ನಿಧಾನವಾಗಿ ಹಾಳಾಗುವ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಆಗಿದೆ. ಓಕೆ, ಹೌದಾ? ಕೊರೋಷನ್ ಏನಕ್ಕಾಗುತ್ತೆ ಅಂತಂದ್ರೆ ಮೇನ್ ಆಗಿ ನಮ್ಮ ವಾತಾವರಣದಲ್ಲಿ ತೇವಾಂಶ ಇರುತ್ತೆ, ಮಾಯಿಶ್ಚರ್ ಇರುತ್ತೆ, ಹೌದಾ? ಸೊ ಮೆಟಲ್ಸ್ ರಿಯಾಕ್ಟ್ ಆಗುತ್ತಾ ಮಾಯಿಶ್ಚರ್ ಜೊತೆಗೆ, ತೇವಾಂಶ ಜೊತೆಗೆ ಕ್ರಿಯೆಗೊಳ್ಳುತ್ತಾ? ರಿಯಾಕ್ಟ್ ಆಗುತ್ತೆ, ಕ್ರಿಯೆಗೊಳ್ಳುತ್ತೆ, ಹೌದಾ? ಸೊ ಅದು ನಿಧಾನವಾಗಿ ಏನಾಗ್ತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನಂತಾರೆ? ಕ್ಷಯ ಅಂತಾರೆ ಅಥವಾ ಕೊರೋಷನ್ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಲೋಹಗಳು ಗಾಳಿಯಲ್ಲಿರುವ ಆಮ್ಲಜನಕ, ಎಗೇನ್ ತೇವಾಂಶ ಅಷ್ಟೇ ಅಲ್ಲದೆ ಆಮ್ಲಜನಕೂ ಜೊತೆಗೂ ಕ್ರಿಯೆಗೊಳ್ಳುತ್ತೆ. ಆಮ್ಲಜನಕ ಮತ್ತು ತೇವಾಂಶದೊಂದಿಗೆ ಕ್ರಿಯೆಗೊಳ್ಳುವ ಮೂಲಕ, ಆಮ್ಲಜನಕ ಮತ್ತು ಏನು ತೇವಾಂಶ, ಗಾಳಿಯಲ್ಲಿ ಏನಿರುತ್ತೆ? ಆಮ್ಲಜನಕ ಇರುತ್ತೆ, ತೇವಾಂಶ ಇರುತ್ತೆ. ಸೊ ಮೆಟಲ್ಸ್, ಲೋಹಗಳು ಅದರೊಟ್ಟಿಗೆ ರಿಯಾಕ್ಟ್ ಆಗುತ್ತೆ, ಕ್ರಿಯೆಗೊಳ್ಳುವ ಮೂಲಕ ಲೋಹದ ಆಕ್ಸೈಡ್ಗಳು ಅಥವಾ ಇತರ ಸಂಯುಕ್ತಗಳನ್ನು ರಚಿಸುತ್ತದೆ. ಲೋಹದ ಆಕ್ಸೈಡ್ ನ ಫಾರ್ಮೇಶನ್ ಮಾಡುತ್ತೆ ಅಥವಾ ರಚಿಸುತ್ತವೆ. ಹಾಗಾಗಿ ದಿನೇ ದಿನೇ ಹೋಗ್ತಾ ಹೋಗ್ತಾ ಟೈಮ್ ಪಾಸ್ ಏನಾಗುತ್ತೆ? ಹಾಳಾಗುತ್ತೆ, ಹೌದಾ? ಸೊ ಇದಕ್ಕೊಂದು ಎಕ್ಸಾಂಪಲ್ಸ್ ಏನು? ನಿಮ್ದು ಕೊರೋಷನ್ ಕೆಳಗಡೆ ಬರೋದು, ಕ್ಷಯದ ಕೆಳಗಡೆ ಬರೋದು ತುಕ್ಕು ಹಿಡಿಯುವುದು ಅಥವಾ ಜಂಗು ಹಿಡಿಯುವುದು ಅಂತ ಹೇಳ್ಬೋದಾ? ಅಥವಾ ತುಕ್ಕು ಹಿಡಿಯುವುದು. ಕರೆಕ್ಟಾ? ಈಗ ಎಕ್ಸಾಮ್ ಅಲ್ಲಿ ಕಬ್ಬಿಣದ ಬಗ್ಗೆ ಕೇಳಿಲ್ಲ, ಎಕ್ಸಾಮ್ ಅಲ್ಲಿ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ? ಬೆಳ್ಳಿ ಮತ್ತೆ ತಾಮ್ರದ ಮೇಲೆ ಕೇಳಿದ್ದಾರೆ ಕ್ವಶನ್. ಓಕೆ, ಸೊ ಬೆಳ್ಳಿಗೆ ಮಸುಕು ಹಿಡಿಯುವುದು ಅಂದ್ರೆ, ಮಸುಕು ಹಿಡಿಯೋದಂದ್ರೆ ಏನು? ಬೆಳ್ಳಿಗೆ ಮಸಕು ಹಿಡಿಯುವುದು, ಟಾರ್ನಿಶಿಂಗ್ ಆಫ್ ಸಿಲ್ವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಏನಂತಾರೆ? ಟಾರ್ನಿಶಿಂಗ್ ಆಫ್ ಸಿಲ್ವರ್. ಟಾರ್ನಿಶಿಂಗ್ ಆಫ್ ಸಿಲ್ವರ್ ಅಂದ್ರೆ ನಿಮ್ಮ ಸಿಲ್ವರ್ ದಿನೇ ನೋಡ್ತೀರಾ, ಹೌದಾ? ಫಸ್ಟ್ ಅಂದಾಗ ಎಂತ ಶೈನ್ ಇರುತ್ತೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ? ಕಪ್ 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 ಆಗ್ತಾ ಹೋಗುತ್ತಾ, ಹೌದು ತಾನೆ? ಅದಕ್ಕೆ ಏನನ್ನೋದು? ಟಾರ್ನಿಶಿಂಗ್ ಆಫ್ ಸಿಲ್ವರ್. ಕಪ್ಪು ಬಣ್ಣದ ಸಿಲ್ವರ್ ಸಲ್ಫೈಡ್ ಪದರ. ಯಾವ ಪದರ ಅದ್ರ ಮೇಲೆ ಉಂಟಾಗುತ್ತೋ? ಈ ಸಿಲ್ವರ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ ಯಾವ್ದಾದ್ರು ಮೆಟಲ್ ಇದ್ರೆ ನೋಡ್ಬೋದು, ಸಿಲ್ವರ್ ಆರ್ನಮೆಂಟ್ಸ್. ಅದು ಅಗೈನ್ ವಾತಾವರಣದ ನೀರಿನ ಮತ್ತು ತೇವಾಂಶ ಮತ್ತು ಆಮ್ಲಜನಕ ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ ತಾನೆ? ರಿಯಾಕ್ಟ್ ಆದಾಗ ಏನಾಗುತ್ತೆ? ಸಿಲ್ವರ್ ಸಲ್ಫೈಡ್
ಅನ್ನೋ ಒಂದು ಲೇಯರ್ ಸಿಲ್ವರ್ ಮೇಲೆ ಬಂದ್ಬಿಡುತ್ತೆ. ಈ ಸಿಲ್ವರ್ ಸಲ್ಫೈಡ್ ಹೆಸರು ನೆನ್ಪಿಟ್ಕೊಳ್ಳಿ. ಟಾರ್ನಿಶಿಂಗ್ ಆಫ್ ಸಿಲ್ವರ್, ಬೆಳ್ಳಿಗೆ ಮಸಕು ಹಿಡಿಯುವುದು, ಹೈಫನ್ ಹಾಕಿ ಸಿಲ್ವರ್ ಸಲ್ಫೈಡ್ ಅಂತ ಬರ್ಕೊಳ್ಳಿ. ಓಕೆನಾ, ಫೈನ್. ನೆಕ್ಸ್ಟ್, ತಾಮ್ರದ ಮೇಲೆ ಯಾವ ಪದರ ಉಂಟಾಗುತ್ತೆ? ಇದನ್ನ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ತುಂಬಾ, ನಿಮ್ಮ PSI ಪೇಪರ್ ಅಲ್ಲೇ ಕೇಳಿದ್ದಾರೆ. 545 ಅನ್ಸುತ್ತೆ. ಗ್ರೀನ್ ಕಲರ್, ಹೌದಾ? ಆಪ್ಷನ್ ಬ್ಲೂನು ಇತ್ತು, ಬ್ಲೂ ಬೇರೆ ಬೇರೆ ಕಲರ್ ಕೊಟ್ಟಿದ್ರು. ಸೊ ಹಸಿರು ಪದರ ಉಂಟಾಗುತ್ತೆ ತಾಮ್ರದ ಮೇಲೆ, ಹೌದು ಅಲ್ವೋ? ಕರೆಕ್ಟಾ? ಸೊ ಇದನ್ನ ತೇವಾಂಶಗಳಿಂದ ತಾಮ್ರ ಕಾರ್ಬೋನೇಟ್, ತಾಮ್ರದ ಕಾರ್ಬೋನೇಟ್, ಕಾಪರ್ ಕಾರ್ಬೋನೇಟ್. ಕಾಪರ್ ಕಾರ್ಬೋನೇಟ್ ರಚನೆಯಾಗುತ್ತದೆ ಅದ್ರ ಮೇಲೆ. ಆಯ್ತಾ? ಯಾವ ಕಲರ್? ಗ್ರೀನ್, ಹಸಿರು, ಗ್ರೀನ್ ಕಲರ್. ಬರ್ಕೊಂಡ್ರಾ? ಹೇಗ್ ಬರ್ಕೋತೀರಾ? ಬೆಳ್ಳಿಗೆ ಮಸ್ಕು ಹಿಡಿಯೋದು, ಹೈಫನ್ ಕಪ್ಪು, ಹೈಫನ್ ಸಿಲ್ವರ್ ಸಲ್ಫೈಡ್, ಅಥವಾ ಡ್ಯಾಶ್ ಕಪ್ಪು ಡ್ಯಾಶ್ ಸಿಲ್ವರ್ ಸಲ್ಫೈಡ್. ತಾಮ್ರದ ಮೇಲೆ ಡ್ಯಾಶ್ ಹಸಿರು ಡ್ಯಾಶ್ ತಾಮ್ರದ ಕಾರ್ಬೋನೇಟ್ ಅಥವಾ ಕಾಪರ್ ಕಾರ್ಬೋನೇಟ್. ಓಕೆನಾ? ಇದು ಕ್ವೆಶ್ಚನ್ ಕೇಳಿದಾರೆ, ತಾಮ್ರದ ಮೇಲೆ ಯಾವ ಬಣ್ಣದ ಏನಂತಾರೆ ಪದರ ಉಂಟಾಗುತ್ತೆ ಅಂತ ಹೇಳಿ ಹೇಳ್ಬೋದಾ? ಹಸಿರು ಅಂತ. ನೆಕ್ಸ್ಟ್, ಈಗ ಇದು ಉಲ್ಟಾ ಪಲ್ಟ ಆಯ್ತಾ? ಓಕೆ, ಒಂದು ಪ್ರೊಸೆಸ್. ಈಗ ನಿಮ್ಗೆ ಕೊರೋಷನ್ ಆಗುತ್ತೆ ನಿಮ್ಮ ಲೋಹಗಳು. ಎಕ್ಸಾಂಪಲ್ ನಿಮ್ದು ಕಬ್ಬಿಣ. ಈ ತರ ಕಬ್ಬಿಣ ಹಾಳಾದ್ರೆ ಪ್ರಾಬ್ಲಮ್ ಆಗುತ್ತೆ ಇಲ್ವೋ? ಸೊ ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಬೇಡ? ಬೇಕು. ಅದಕ್ಕೊಂದು ಪ್ರೊಸೀಜರ್ ಇದೆ. ಈ ಕಬ್ಬಿಣವನ್ನ ತುಕ್ಕು ಹಿಡಿಯೋದ್ರಿಂದ ರಕ್ಷಿಸ್ಲಿಕ್ಕೆ ಅದನ್ನೇ ನೀವೇನಂತಾರೆ ಗ್ಯಾಲ್ವನೀಕರಣ ಅಂತ ಹೇಳ್ತಾರೆ. ಅಂದ್ರೆ ಗ್ಯಾಲ್ವನೈಸೇಷನ್, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಗ್ಯಾಲ್ವನೈಸೇಷನ್ ಅಥವಾ ಗ್ಯಾಲ್ವನೀಕರಣ ಅಂತ. ಆಯ್ತಾ? ಏನಿದು ಗ್ಯಾಲ್ವನೀಕರಣ ಅಂತಂದ್ರೆ, ಕಬ್ಬಿಣ ಅಥವಾ ಉಕ್ಕಿನ ಮೇಲ್ಮೈಗೆ ತೆಳುವಾದ ಜಿಂಕ್ ಪದರವನ್ನು, ಜಿಂಕ್ ಅಥವಾ ಜಿಂಕ್ಗೆ ಏನಂತಾರೆ ಸತು, ಸತು ಪದರವನ್ನು ಹಚ್ಚುವುದು. ಏನ್ ಮಾಡ್ತೀರಾ? ನಿಮ್ಮ ಕಬ್ಬಿಣ ಅಥವಾ ಉಕ್ಕಿನ ಯಾವುದೇ ಪದಾರ್ಥ ಆಗಿರ್ಬೋದು, ಅದ್ರ ಮೇಲೆ ಏನೇ ಹಚ್ತೀರಾ? ಜಿಂಕ್ ಕೋಟ್ ಹಾಕ್ತೀರಾ. ಅವಾಗ ಏನಾಗುತ್ತೆ? ನಿಮ್ಮ ತುಕ್ಕು ಹಿಡಿಯೋದು ನಿಲ್ಲುತ್ತೆ ಅಥವಾ ಕಡಿಮೆ ಆಗುತ್ತೆ, ಹೌದಾ? ಸೊ ಜಿಂಕ್ ಪದರವನ್ನ ಹಚ್ತೀರಾ. ನೆಕ್ಸ್ಟ್, ಪೇಂಟ್ ಮಾಡ್ಬೋದಾ? ಈ ತುಕ್ಕು ಹಿಡಿಯೋದನ್ನ ಕಮ್ಮಿ ಮಾಡ್ಲಿಕ್ಕೆ ಪೇಂಟ್ ಹಚ್ಬೋದಾ? ಹಚ್ಬೋದು. ಕರೆಕ್ಟ್ ತಾನೆ? ಪೇಂಟ್ ಅಗೇನ್ ಇಟ್ ಈಸ್ ಇಂಪರ್ಮಿಯಬಲ್, ಹೌದಾ? ಪೇಂಟ್ ಒಂದು ಬ್ಯಾರಿಯರ್ ಆಗುತ್ತೆ, ಅಂದ್ರೆ ಪೇಂಟ್ ಒಂದು ಪ್ರೊಟೆಕ್ಟಿವ್ ಲೇಯರ್, ಸಂರಕ್ಷಿಸುತ್ತೆ ಒಳಗಿರುವ ನಿಮ್ಮ ಕಬ್ಬಿಣವನ್ನು. ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ಅದು. ಯಾವುದಕ್ಕೆ? ತೇವಾಂಶ ಮತ್ತು ಆಮ್ಲಜನಕ್ಕೆ. ಸೊ ನಿಮ್ಮ ಕಬ್ಬಿಣ ಸೇಫ್ ಆಗಿ ಉಳಿಬೋದಾ? ಸೊ ಕಬ್ಬಿಣವನ್ನ ತುಕ್ಕು ಹಿಡಿಯೋದ್ರಿಂದ ಬಚಾವ್ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೋದು, ಅಥವಾ ಕಬ್ಬಿಣವನ್ನ ಸಂರಕ್ಷಿಸ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂದ್ರೆ, ಒಂದು ಪೇಂಟ್ ಹಚ್ಬೋದು, ಇನ್ನೊಂದು ಎಣ್ಣೆ ಹಚ್ಬೋದಾ, ಗ್ರೀಸ್ ಹಚ್ಬೋದಾ, ಪ್ಲಾಸ್ಟಿಕ್ ಲೇಪನ ಮಾಡ್ಬೋದಾ, ಪ್ಲಾಸ್ಟಿಕ್ ಸುತ್ತಬೋದಾ? ಅಗೇನ್ ಪ್ಲಾಸ್ಟಿಕ್ ಸುತ್ತಿದ್ರೆ ಆಮ್ಲಜನಕ ಅಥವಾ ತೇವಾಂಶ ಒಳಗೆ ಹೋಗಕ್ಕಾಗುತ್ತಾ? ಇಲ್ಲ, ಹೌದಾ? ಸೊ ಈ ತರ ಎಲ್ಲ ಮೆಟಲ್ಸ್ಗೆ ಮಾಡ್ಬೋದು, ನಾರ್ಮಲ್ ಯಾವುದೇ ಮೆಟಲ್ಗೂ ಮಾಡ್ಬೋದು. ಓಕೆನಾ? ನಾಟ್ ಓನ್ಲಿ ಯುವರ್ ಕಬ್ಬಿಣ ಅಷ್ಟೇ ಅಲ್ಲ, ಯಾವುದೇ ಲೋಹಗಳಿಗೂ ಮಾಡ್ಬೋದು. ಕಬ್ಬಿಣಕ್ಕೆ ಪರ್ಟಿಕ್ಯುಲರ್ ಆಗಿ ಕಬ್ಬಿಣಕ್ಕೆ ಮಾಡೋದೇ ನಿಮ್ದು ಗ್ಯಾಲ್ವನೈಸೇಷನ್ ಅಥವಾ ಗ್ಯಾಲ್ವನೀಕರಣ. ಮೇಲೆ ಇರೋದು ನಿಮ್ದು ಯಾವುದೇ ಮೆಟಲ್, ಬಟ್ ಪರ್ಟಿಕ್ಯುಲರ್ ಆಗಿ ಕಬ್ಬಿಣಕ್ಕೆ ಮಾಡೋದು ಗ್ಯಾಲ್ವನೀಕರಣ. ಗ್ಯಾಲ್ವನೀಕರಣದಲ್ಲಿ ಯಾವ ಒಂದು ಪದರವನ್ನು ಹಾಕ್ತಾರೆ? ಜಿಂಕ್ ಅಥವಾ ಸತು. ಆಯ್ತಾ? ನೆಕ್ಸ್ಟ್, ಕ್ಷಯ ನಿರೋಧಕ ಲೋಹದ ಪದರವನ್ನು ಕೂಡ ಹಾಕ್ಬೋದು. ಅಂದ್ರೆ ನಿಮ್ಮ ಕ್ರೋಮಿಯಂ ಅಥವಾ ನಿಕ್ಕಲ್ ಕೂಡ ನೀವು ಹಚ್ಬೋದು. ಜಿಂಕ್ ಅಷ್ಟೇ ಅಲ್ಲ, ಇದು ಮೇನ್ ಆಗಿ ನಿಮ್ಮ ಕಬ್ಬಿಣಕ್ಕಾಯ್ತು. ಬೇರೆದಕ್ಕಾದ್ರೆ ನಿಮ್ಮ ಕೊರೋಷನ್, ಕ್ಷಯ ನಿರೋಧಕ ಲೋಹದ ಪದರ ಯಾವುದು ಅಂತಂದ್ರೆ ನಿಮ್ಮ
ಕ್ರೋಮಿಯಂ ಅಂಡ್ ನಿಕ್ಕಲ್. ಏನಂತೀರಾ ಕನ್ನಡಕ್ಕೆ? ಕ್ರೋಮಿಯಂಗೆ ಕ್ರೋಮಿಯಂ ಅಂತಾನೆ ಹೇಳ್ತೀರಾ, ನಿಕ್ಕಲ್ಗೆ ನಿಕ್ಕಲ್ ಅಂತಾನೆ ಹೇಳ್ತೀರಾ? ಓಕೆ, ಕ್ರೋಮಿಯಂ ಲೇಯರ್ನು ಹಾಕ್ಬೋದು ಅಥವಾ ನಿಕ್ಕಲ್ ಲೇಯರ್ನು ಹಾಕ್ಬೋದು. ಗ್ಯಾಲ್ವನೈಸೇಷನ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ಓಕೆ, ಡನ್. ಕ್ರೋಮಿಯಂ ಯೂಸ್ ಮಾಡ್ಬೋದಾ, ನಿಕ್ಕಲ್ನ ಯೂಸ್ ಮಾಡ್ಬೋದಾ? ಆಪ್ಷನ್ ಅಲ್ಲಿ ಕ್ರೋಮಿಯಂ ನಿಕ್ಕಲ್ ಇದೆ, ಎರಡು ಹಾಕ್ತಿರೋ ಇಲ್ವೋ? corrosion protective layer, corrosion protective layer made up of chromium and nickel. Done? ಬರ್ಕೊಂಡ್ರಾ? ಡನ್. ಇದು ಇಂಪಾರ್ಟೆಂಟ್, ಗ್ಯಾಲ್ವನೀಕರಣ ಇಂಪಾರ್ಟೆಂಟ್. ಗ್ಯಾಲ್ವನೈಸೇಷನ್ made up of a layer made up of zinc applied on iron. Next, non metals, ಅಧಾತುಗಳು ಅಥವಾ ಅಲೋಹಗಳು ಅಂತಾನೂ ಹೇಳ್ತಾರೆ. ಸೊ ಇದ್ರ ಉಪಯೋಗ ಏನೆಲ್ಲ, ಯಾವ್ದೆಲ್ಲ ಬರುತ್ತೆ ನಾನ್ ಮೆಟಲ್ಸ್ಗೆ? ಜಾಸ್ತಿ ಬರುತ್ತೆ. ಹೌದು, ಆಕ್ಸಿಜನ್ ಬರುತ್ತೆ, ನೈಟ್ರೋಜನ್ ಬರುತ್ತೆ, ಕಾರ್ಬನ್ ಇದೆ, ಕ್ಲೋರಿನ್ ಇದೆ, ಅಯೋಡಿನ್, ಫಾಸ್ಫರಸ್, ಗಂಧಕ, ಹೀಲಿಯಂ. ಹೌದಾ? ಸೊ ಆಮ್ಲಜನಕ ಏನಕ್ಕೆ ಯೂಸ್ ಮಾಡ್ತಾರೆ? ಉಸಿರಾಟದಲ್ಲಿ ಯೂಸ್ ಮಾಡ್ತಾರೆ. ಹೌದಾ? ನೈಟ್ರೋಜನ್ ರಸಗೊಬ್ಬರ. ಏನು, ಯಾವುದು? NPK ಅಲ್ಲಿ ಯಾವುದು ನೈಟ್ರೋಜನ್ ಇರೋದು? ಕೇಳಿದಿರಾ? ಯೂರಿಯಾ ಕೇಳಿದಿರಾ? ಸೊ ಯೂರಿಯಾದಲ್ಲಿ ಯಾವ ಗೊಬ್ಬರವಿರೋದು, ಯಾವ ಅಲೋಹ ಇರೋದು, ಯಾವ ಪೋಷಕಾಂಶ ಇರೋದು? ನೈಟ್ರೋಜನ್ ಇರೋದು. ಹೌದು ತಾನೆ? NPK, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ. K is for potassium, PP is for phosphorus. That is different. ನೈಟ್ರೋಜನ್ ಇರೋದು ಯೂರಿಯಾದಲ್ಲಿ. ನಿಮ್ಮ ಫಾಸ್ಫರಸ್ ಬರೋದು ಡೈಅಮೋನಿಯಂ ಫಾಸ್ಫೇಟ್, ಅದರಲ್ಲಿ ಫಾಸ್ಫರಸ್ ಗೊಬ್ಬರ ಬರುತ್ತೆ, DAP ಗೊಬ್ಬರ. ಆಯ್ತಾ? ಅಗೇನ್ ಪೊಟ್ಯಾಶ್ ಗೊಬ್ಬರ ಯಾವುದು? ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನೋ ಒಂದು ಗೊಬ್ಬರ ಬರುತ್ತೆ. ಸೊ 3 ಟೈಪ್ ಗೊಬ್ಬರ ಬರುತ್ತೆ. ಹೌದಾ? ಮ್ಯೂರೇಟ್ ಆಫ್ ಪೊಟ್ಯಾಶ್ ಬೇರೆ, ಆಯ್ತಾ? DAP ಡೈಅಮೋನಿಯಂ ಫಾಸ್ಫೇಟ್ಗೆ ಫಾಸ್ಫರಸ್ ಗೊಬ್ಬರ. ನೈಟ್ರೋಜನ್ ಗೊಬ್ಬರ ಯಾವುದು ಕೇಳ್ತಾರೆ, ಇದು ಕ್ವಶನ್ ತುಂಬಾ ಇಂಪಾರ್ಟೆಂಟ್. ನೈಟ್ರೋಜನ್ ಗೊಬ್ಬರ ಯೂರಿಯಾದಲ್ಲಿ ಯಾವ ಪೋಷಕಾಂಶ ಕಂಡು ಬರುತ್ತದೆ? ನೈಟ್ರೋಜನ್. ವೆರಿ ಇಂಪಾರ್ಟೆಂಟ್. ಯೂರಿಯಾ ಅಂತ ಹಾಕಿ ಡ್ಯಾಶ್ ಅಂತ ಹಾಕಿ N2 ಅಂತ ಬರ್ಕೊಳ್ಳಿ, ನೈಟ್ರೋಜನ್ ಅಂತ ಬರ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್, ಕಾರ್ಬನ್. ಯಾವ್ದಲ್ಲಿ ಯೂಸ್ ಮಾಡ್ತಾರೆ ಕಾರ್ಬನ್? ಕಾರ್ಬನ್ ಇಂಧನ, ಫ್ಯೂಯಲ್. ಹೌದಾ? ಕರೆಕ್ಟಾ? ಫ್ಯೂಯಲ್. ಹೌದಾ? ಪೆನ್ಸಿಲ್ ನ ಗ್ರಾಫೈಟ್ ಅಲ್ಲಿ ಯೂಸ್ ಮಾಡ್ತಾರಾ? ಪೆನ್ಸಿಲ್ ನ ಗ್ರಾಫೈಟ್ ಚೂಪು ಅದೇನ್ ಬರೀತಿರಲ್ಲ, ಅದು ಗ್ರಾಫೈಟ್. ಗ್ರಾಫೈಟ್ ಇಸ್ ಮೇಡ್ ಅಪ್ ಆಫ್, ಗ್ರಾಫೈಟ್ ಯಾವ್ದ್ರಿಂದ ಆಗಿರೋದು? ಕಾರ್ಬನ್ ಇಂದ ಆಗಿರೋದು. ಕರೆಕ್ಟಾ? ನೆಕ್ಸ್ಟ್, ನಿಮ್ಮ ಕ್ಲೋರಿನ್ ಏನಕ್ಕೆ ಯೂಸ್ ಮಾಡ್ತೀರಾ? ಕ್ಲೋರಿನ್ ನೀರನ್ನ ಕ್ಲೀನಿಂಗ್, ಶುದ್ಧೀಕರಿಸಲು ಯೂಸ್ ಮಾಡ್ಬೋದಾ ಕ್ಲೋರಿನ್ ನ? ಕ್ಲೋರಿನೇಟೆಡ್ ವಾಟರ್, ನೀರನ್ನ ಶುದ್ಧೀಕರಿಸಲು ಕ್ಲೋರಿನ್ ಯೂಸ್ ಮಾಡ್ತಾರೆ. ಹೌದಾ? ನೆಕ್ಸ್ಟ್, ಅಯೋಡಿನ್. ಟಿಂಚರ್ ಆಫ್ ಅಯೋಡಿನ್ ಕೇಳಿದಿರಾ? ಟಿಂಚರ್ ಆಫ್ ಅಯೋಡಿನ್ ಗಾಯ ಆದಾಗ ಎಲ್ಲೋ ಕಲರ್ದೊಂದು ಹಾಕ್ತಾರೆ. ಹೌದಾ? ಬ್ಲ್ಯಾಕ್ ಅಂಡ್ ಎಲ್ಲೋ. ಬ್ಲ್ಯಾಕ್ ಕಲರ್ ಬಾಟಲ್ ಅಲ್ಲಿ ಇರುತ್ತೆ, ಬಟ್ ಹಾಕಿದಾಗ ಎಲ್ಲೋ ಎಲ್ಲೋ ಕಲರ್ ಆಗುತ್ತೆ. ಹೌದಾ? ಕರೆಕ್ಟಾ? ಗಾಯ ಆದಾಗ ಯೂಶಲಿ ಸಣ್ಣ ಸಣ್ಣ ಇದ್ದಾಗ ನಾವು ಪಕ್ಕಾ ಮನೆಗಳಲ್ಲಿ ಹಾಕ್ತಿದ್ರು, ಅಥವಾ ಹಾಸ್ಪಿಟಲ್ ಟಿಂಚರ್ ಅಂತ ಹೇಳ್ತಾರೆ. ಹೌದಾ? ಗಾಯ ಆದಾಗ ಟಿಂಚರ್ ಆಫ್ ಅಯೋಡಿನ್ ಔಷಧಿಗಳಲ್ಲಿ ಮತ್ತು ಗಾಯ ಶುದ್ಧೀಕರಣಕ್ಕೆ. ಟಿಂಚರ್ ಆಫ್ ಅಯೋಡಿನ್ ಕೇಳಿದಿರಲ್ಲೋ? ಟಿಂಚರ್ ಆಫ್ ಅಯೋಡಿನ್. ನೆಕ್ಸ್ಟ್, ಫಾಸ್ಫರಸ್. ಯಾವ್ದ್ರಲ್ಲಿದೆ ಫಾಸ್ಫರಸ್? ನಿಮ್ಮ ರಸಗೊಬ್ಬರ. ಓಕೆ, ನಾ ಹೇಳ್ದೆ ಅವಾಗ್ಲೇ NPK, ಫಾಸ್ಫರಸ್ ಅಂಡ್ ಪೊಟ್ಯಾಶ್ ಅಂತ. ಇನ್ನೊಂದು ದೀಪದ ಕಡ್ಡಿ, ದೀಪ ಕಡ್ಡಿ.
ಮ್ಯಾಚ್ ಬಾಕ್ಸ್, ಮ್ಯಾಚ್ ಸ್ಟಿಕ್. ಮ್ಯಾಚ್ ಸ್ಟಿಕ್ಕಿಗೆ ಏನಂತೀರಾ? ಬೆಂಕಿ ಕಡ್ಡಿ. ಬೆಂಕಿ ಕಡ್ಡಿ, ಮ್ಯಾಚ್ ಬಾಕ್ಸ್. ಆ ಮ್ಯಾಚ್ ಬಾಕ್ಸ್ ಅಲ್ಲಿ ತುದಿಲಿ ಬ್ರೌನ್ ಕಲರ್ ಇರುತ್ತಲ್ಲ, ಅದೇನು? ಇಟ್ ಇಸ್ ಮೇಡ್ ಅಪ್ ಆಫ್ ಫಾಸ್ಫರಸ್. ಓಕೆ, ಡನ್. ಈ ತರದೇ ಕ್ವಶನ್ ಕೇಳೋದು ನಿಮ್ ಸ್ಟೇಟ್ಸ್ ಎಕ್ಸಾಮಲ್ಸ್ ಅಲ್ಲಿ. ನೆಕ್ಸ್ಟ್ ಗಂಧಕ, ಸಲ್ಫರ್, ಸಲ್ಫ್ಯೂರಿಕ್ ಆಸಿಡ್. ಹೌದಾ? ಅದು ಔಷಧಿಯಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಲ್ಯಾಬೊರೇಟರಿಯಲ್ಲಿ ಯೂಸ್ ಮಾಡ್ತಾರೆ. ಹೌದಾ? ಸಲ್ಫ್ಯೂರಿಕ್ ಆಸಿಡ್ ನ. ಹೀಲಿಯಂ, ಹೇಳಿ ಹೀಲಿಯಂ ಯಾವುದು? ಹೋಗ್ಬೇಕಾದ್ರೆ ಏನಕ್ಕೆ ಅದು ಆತರ? ಎಸ್, ಒತ್ತಡವನ್ನ ತಡಿಲಿಕ್ಕೋಸ್ಕರ ಮೇನ್ ಆಗಿ. ಪ್ರೆಷರ್ ಇರುತ್ತೆ ಅಂಡರ್ ವಾಟರ್. ಎಸ್, ಪ್ಯಾರಾಚೂಟ್ಗಳಲ್ಲೂ ಯೂಸ್ ಮಾಡ್ತಾರೆ. ಗುಡ್. ನೆಕ್ಸ್ಟ್ ಹೀಲಿಯಂ ಬಲೂನ್ಸ್ ನೋಡಿದೀರಾ? ಬರ್ತ್ಡೇಲೆಲ್ಲ ಹಾಕ್ತಾರೆ. ಹೌದಾ? ಹೀಲಿಯಂ ಬಲೂನ್ಸ್. ಹೀಲಿಯಂ ಬಲೂನ್ ಯೂಸ್ ಮಾಡಿರೋ ಒಂದು ಅಪಾಯಕಾರಿ ಏನು? ಬೇಗ ಬೆಂಕಿ ಇಟ್ಕೊಳ್ಳುತ್ತೆ ಹೀಲಿಯಂ ಬಲೂನ್ಸ್ ಯೂಸ್ ಮಾಡಿದಾಗ. ಆದ್ರೂ ನೋಡ್ಬೋದು ನೀವು ಯಾವುದೇ ಫಂಕ್ಷನ್ ಅಲ್ಲಿ, ಬರ್ತ್ಡೇ ಫಂಕ್ಷನ್ ಎಲ್ಲ ಹೀಲಿಯಂ ಬಲೂನ್ಸ್ ಯೂಸ್ ಮಾಡ್ತಾರೆ. ಏನು? ಹಾ, ಸ್ಲೀಪರ್ ಬಸ್ ಅಲ್ಲಿ ಆ ತರ ಹೇಳಿದ್ರಾ? ಬೆಡ್ ಎಲ್ಲ ಹೀಲಿಯಂ ಇಂದ ಮಾಡಿರ್ತಾರೆ, ಅದಕ್ಕೆ ಬೇಗ ಸುಟ್ಟೋಗುತ್ತೆ ಅಂತನಾ? ಬೆಡ್ ಹೀಲಿಯಂ ಇಂದ ಮಾಡಿರ್ತಾರೆ ಅನ್ನೋದು ನಂಗೆ ಐ ಡೋಂಟ್ ಥಿಂಕ್ ಸೊ. ವಿಮಾನದ ಟೈಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಐ ಅಗ್ರಿ ವಿತ್ ದಟ್. ಟೈಲ್ಸ್ ಅಲ್ಲಿ, ನಿಮ್ಮ ಏರ್ಪೋರ್ಟ್ ಅಲ್ಲಿ ಟೈಲ್ಸ್ ಅಲ್ಲಿ, ರನ್ವೇ ಅಲ್ಲೆಲ್ಲ ಟೈಲ್ಸ್ ಅಲ್ಲಿ, ರನ್ವೇ ಅಲ್ಲ, ಮೇನ್ ಆಗಿ ಏರ್ಪೋರ್ಟ್ ಟೈಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಐ ಅಗ್ರಿ. ಬಟ್ ಬಸ್ಸಲ್ಲಿಗಳಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಐ ಡೋಂಟ್ ನೋ. ಐ ಶುಡ್ ಚೆಕ್ ಇಟ್ ಔಟ್ ಅಷ್ಟೇ. ನಾವು ನಮ್ಮ ಚೆಕ್ ಮಾಡ್ತೇನೆ ಬಸ್ಸಲ್ಲಿ ಯೂಸ್ ಮಾಡ್ತಾರೆ ಇಲ್ಲ. ನೀವು ಹೇಳ್ದಂಗೆ ಏರ್ಪೋರ್ಟ್ ಟೈಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಐ ಅಗ್ರಿ. ಓಕೆ. ಏರ್ಪೋರ್ಟ್ ಟೈಲ್ಸ್ ಅಲ್ಲಿ ಹೀಲಿಯಂನ ಯೂಸ್ ಮಾಡ್ತಾರೆ ಅಂತ. ಟೈರ್ ಅಲ್ಲಿ ಹೇಳ್ತಿರೋದ ನೀವು? ಗಾಳಿ ತುಂಬ್ಲಿಕ್ಕೆ ಅಂತ ಹೇಳ್ತಿರೋದಾ? ಏರ್ಪೋರ್ಟ್, ಓಕೆ, ವಿಮಾನದ, ಓಕೆ ಓಕೆ, ಟೈರ್ ಅಲ್ಲಿ ಅಂತ ಹೇಳ್ತಿರೋದಾ? ಟೈರ್ ಅಲ್ಲಿ ಹೀಲಿಯಂನ ಯೂಸ್ ಮಾಡ್ಬೋದಾ? ಯೂಶಲಿ ಟೈಲ್ಸ್ ಅಲ್ಲಿ ಐ ಗೆಸ್ ಹೀಲಿಯಂ ಆರ್ ಇನ್ನೊಂದು ಯಾವುದು ಗ್ಯಾಸ್ ಅನ್ಸುತ್ತೆ, ಟೈಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಏರ್ಪೋರ್ಟ್ ಟೈಲ್ಸ್ ಅಲ್ಲಿ. ಐ ವಿಲ್ ಟೆಲ್ ಯು ಟುಮಾರೋ ವಿಚ್ ಇಸ್ ದಟ್ ಪರ್ಫೆಕ್ಟ್. ಅಲ್ಲಿ ಲೆಟ್ ಯು ನೋ. ಒಂದು ಅನಿಲವನ್ನೇ ಯೂಸ್ ಮಾಡ್ತಾರೆ ಟೈಲ್ಸ್ ಅಲ್ಲಿ. ಅದು ಯಾವ್ದು ಅಂತ ಹೇಳ್ತೇನೆ ನಾಳೆ. ಇದ್ರಲ್ಲಿ ಫ್ಲೈಟ್ ಇದು ಟೈರ್ ಅಲ್ಲಿ ಯೂಸ್ ಮಾಡ್ತಾರೋ ಇಲ್ಲೋ ಅನ್ನೋದು ಕನ್ಫ್ಯೂಷನ್ ಇದೆ. ನಾಳೆ ಹೇಳ್ತೇನೆ ನಿಮ್ಗೆ. ಓಕೆನಾ? ಈಗ ನಾರ್ಮಲ್ ಆಗಿ ಬಲೂನ್ಗಳನ್ನು ತುಂಬಾ ಯೂಸ್ ಮಾಡ್ಬೋದಾ ಹೀಲಿಯಂನ? ಓಕೆ, ಡನ್, ಫೈನ್. ಸೊ ಅಗೇನ್ ಇಲ್ಲಿ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ, ಚಾಪ್ಟರ್ ಮುಗ್ದಿಲ್ಲ, ಇನ್ನೂ ಇದೆ ಕ್ಲಾಸ್. ಈಗ ನೆಕ್ಸ್ಟ್ ಗೊತ್ತಾಯ್ತಾ? ಆಸಿಡ್ ಸ್ಪೇಸಸ್, ಲೋಹ ಅಲೋಹಗಳು ಮತ್ತು ಕ್ಷಾರಗಳು ಮತ್ತು ಆಮ್ಲಗಳು ಏನೇನು ಯೂಸ್, ಅದರ ಡಿಫ್ರೆನ್ಸ್ ಏನು, ಅದರ ಕಾಂಪೊನೆಂಟ್ಸ್ ಏನು ಎಲ್ಲ ಗೊತ್ತಾಯ್ತಾ? ನೆನ್ಪಿಟ್ಕೋಬೋದಾ? ಹೇಳಿ. ಕಂಚು ಯಾವ್ದ್ರಿಂದ ಮಾಡ್ತಾರೆ?